ஸ்ரீமதே ராமானுஜாய நமஹ. சுவாமி ராமானுஷரின் பரமானுகிரகத்தாலும் ஸ்ரீ ஸ்ரீ எத்ராஜஜீய சுவாமியின் நிர்ஹேதுக கிருப்பையாலும் நம்முடைய ஸ்ரீமடத்தில் ஆழ்வார் ஆச்சாரியர்கள் திருநக்ஷத்திரங்களும் உபன்யாசங்களும் காலக்ஷேபங்களும் மிகவும் கோலாகலமாக தொடர்ந்து நடைபெற்று வருகிறது. அந்த வரிசையில் தற்பொழுது பக்தாமிர்தம் என்ற தலைப்பில் சுவாமி நம்மாழ்வார் திருநக்ஷத்திரத்தை முன்னிட்டு மே மாதம் 14ஆம் தேதி முதல் சிறப்பு உபன்யாசத் தொடர் நடைபெற வேண்டும் என்பது நம் ஜிய சுவாமியின் திருவுள்ளம். அதற்கு அனுகுணமாக நம்முடைய ஸ்ரீமடத்தில் மதுரகவி ஆழ்வார் அருளி செய்த கண்ணினுன் சிறுத்தாம்பு என்ற கிரந்தத்திலிருந்து அனுதினமும் ஒரு பாசுரத்தை பல்வேறு மகனீயர்கள் தினமும் காலை 7:30 மணிக்கு ஆன்லைனில் சாதிக்க இருக்கிறார்கள். ஆஸ்திக அன்பர்கள் அனைவரும் இந்த சிறப்பு உபன்யாசத் தொடரை கேட்டு பயன்பெறுமாறு பிரார்த்தித்துக் கொள்கிறோம். ஸ்ரீமதே ராமானுஜாய நமஹா. இன்னு தொட்டும் எழுமையும் எம்பிரான் நின்னு தன் புகழ் ஏத்த அருளினான் குன்னமாடத் திருக்குருகு நம்பி என்னும் என்னை இகழ்விலன் காண்மினே. श्रीशैलेशदयापात्रं देभक्त्यादिगुणार्णवं यतीन्द्रप्रवणं वन्दे रम्यजामातरं मुनिं यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. माता पिता युवतयस्तनया विभूतिः सर्वं यदेव नियमेन मदन्वयानाम् आद्यस्य नः कुलपतेर्वकुलाभिरामं श्रीमत्तदङ्घ्रियुगलं प्रणमामि मूर्ध्ना. भूतं सरश्च महदाह्वयभट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यं. लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्. अस्मद्गुरुसमारम्भां यतिशेखरमध्यमां लक्ष्मीवल्लभपर्यन्तां वन्दे गुरुपरम्पराम्. श्रीमते रामानुजाय नमः. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯರಾಗಿ ಉಭಯ ವೇದಾಂತ ಪ್ರವರ್ತಕಾಚಾರ್ಯರಾಗಿ ಶ್ರೀ ಯದುಗಿರಿ ಯತಿರಾಜ ಮಠದ 41ನೆಯ ಪೀಠಾಧಿಪತಿಗಳಾಗಿ ಮೂರ್ಧಾಭಿಷಿಕ್ತರಾಗಿರುವಂತಹ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜೀಯರ್ ಸ್ವಾಮಿಗಳ ಶ್ರೀಪಾದಗಳಲ್ಲಿ ದಾಸನ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭ ಮಾಡಲಿದ್ದೇನೆ. ಆಚಾರ್ಯ ರಾಮಾನುಜರ ಸಿದ್ಧಾಂತ, ಶ್ರೀವೈಷ್ಣವ ಮತ, ಶ್ರೀವೈಷ್ಣವ ಮತ ಪ್ರಚಾರ ಇಂತಹ ಒಳ್ಳೆಯ ಕೆಲಸ ಕಾರ್ಯಗಳಲ್ಲೇ ಸರ್ವದಾ ತಮ್ಮನ್ನು ತೊಡಗಿಸಿಕೊಂಡು ಸಕಲ ಮಾನವರಿಗೂ ಕೂಡ ಎಲ್ಲರೂ ಉಜ್ಜೀವನಗೊಳ್ಳುವಂತಹ ಒಂದು ಸದುದ್ದೇಶದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಸರ್ವದಾ ಆಯೋಜಿಸುತ್ತಾ ಬಂದಿರುವಂತಹ ಶ್ರೀ ಜೀಯರ್ ಸ್ವಾಮಿಗಳಲ್ಲಿ ಅನಂತಾನಂತ ಪ್ರಣಾಮಗಳನ್ನು ಮತ್ತೊಮ್ಮೆ ವಿಜ್ಞಾಪಿಸುತ್ತಿದ್ದೇನೆ. ಅಮೃತ ಮಹೋತ್ಸವದ ಅಂಗಭೂತವಾಗಿ ಅನೇಕ ರೀತಿಯಾದಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ನಡೆಸುತ್ತಿರುವಂತಹ ಜೀಯರ್ ಸ್ವಾಮಿಗಳು ಶ್ರೀವೈಷ್ಣವ ಗ್ರಂಥ ಪರಿಚಯ ಎಂಬುದಾಗಿ ಒಂದು ಕಾರ್ಯಕ್ರಮವನ್ನು, ಇನ್ನು ಅನೇಕ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲಕರವಾಗಿರುವಂತಹ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸಿ ಎಲ್ಲರ ವಿಷಯದಲ್ಲಿಯೂ ಕೂಡ ಸರ್ವದಾ ಒಳ್ಳೆಯ ಮನಸ್ಥಿತಿಯೊಂದಿಗೆ ಎಲ್ಲರ ಹಿತಚಿಂತನೆಯನ್ನೇ ಬಯಸುವಂತಹ ಜೀಯರ್ ಸ್ವಾಮಿಗಳು. ಆ ಒಂದು ನೆಲೆಗಟ್ಟಿನಲ್ಲಿ ಪ್ರಕೃತ ಸ್ವಾಮಿ ನಮ್ಮಾಳ್ವಾರರ
ತಿರುನಕ್ಷತ್ರವನ್ನು ಪೂರ್ವಭಾವಿಯಾಗಿ 10 ದಿನಗಳ ಉತ್ಸವವನ್ನು ನಾವು ಅನುಭವಿಸುತ್ತಿದ್ದೇವೆ. ಸ್ವಾಮಿ ನಮ್ಮಾಳ್ವಾರರನ್ನು ಕುರಿತಾಗಿ ದಿವ್ಯ ಪ್ರಬಂಧವನ್ನು ಅವರಿಗೆ ಅರ್ಪಿಸಿದಂಥವರು ಸ್ವಾಮಿ ಮಧುರಕವಿ ಆಳ್ವಾರ್. ನಮ್ಮಾಳ್ವಾರರ ಶಿಷ್ಯರು. ನಮ್ಮಾಳ್ವಾರರನ್ನೇ ದೈವತುಲ್ಯವಾಗಿ ಭಾವಿಸಿ ಅವರಲ್ಲೇ ತಮ್ಮನ್ನು ತಾವು ಅರ್ಪಿಸಿಕೊಂಡವರು ಸ್ವಾಮಿ ಮಧುರಕವಿಗಳು. ಅವರಿಂದ ರಚಿತವಾದಂತಹ ಒಂದು ದಿವ್ಯ ಪ್ರಬಂಧ ಕಣ್ಣಿನೊಂಚಿರುತ್ತಾಂಬು ಎನ್ನುವಂತಹ ಶೀರ್ಷಿಕೆಯಲ್ಲಿ ನಿತ್ಯವೋ ಅನುಸಂಧೇಯವಾಗಿದೆ. ಅಂತಹ ದಿವ್ಯ ಪ್ರಬಂಧದ 11 ಪಾಶುರಗಳ ಪೂರ್ತ ಸ್ವಾಮಿ ನಮ್ಮಾಳ್ವಾರರಲ್ಲಿ 3 ವಿಧವಾದಂತಹ ಆಕಾರತ್ರಯವನ್ನು ಎಂಬುದಾಗಿ ಸಂಪ್ರದಾಯದಲ್ಲಿ ಹೇಳುವಂತಹ ವಿಷಯವನ್ನು ಅರ್ಪಿಸಿದ್ದಾರೆ. ಅನನ್ಯ ಶೇಷತ್ವ, ಅನನ್ಯ ಗತಿತ್ವ, ಅನನ್ಯ ಭೋಗ್ಯತ್ವ. ಈ ಆಕಾರತ್ರಯಗಳನ್ನು ಅರ್ಪಿಸಿ ತಮ್ಮ ಧನ್ಯತೆಯನ್ನು ಮೆರೆದಿದ್ದಾರೆ. ಅಂತಹ ಒಂದು ಗ್ರಂಥವನ್ನು ಬಹಳ ವಿಶದತಮವಾಗಿ ಅನುಭವಿಸುವಂತಹ ಒಂದು ಆಯೋಜನೆ ಈ ಒಂದು ಭಕ್ತಾಮೃತಂ ಎನ್ನುವ ಶೀರ್ಷಿಕೆಯಲ್ಲಿದೆ. ಭಕ್ತಾಮೃತಂ ಎಂಬುದಾಗಿ ಒಂದು ಉತ್ತಮ ಶೀರ್ಷಿಕೆಯನ್ನು ಕೊಟ್ಟಿರುವಂತಹ ಉದ್ದೇಶದ ಹಿನ್ನೆಲೆ ಏನು? ಸ್ವಾಮಿ ನಮ್ಮಾಳ್ವಾರರನ್ನು ಕುರಿತಾಗಿ ತನಿಯನ್ ಪದ್ಯವನ್ನು ಅರ್ಪಿಸುವಾಗ ಅವರು ನೀಡಿದಂತಹ ದಿವ್ಯ ಪ್ರಬಂಧವು ಭಕ್ತರಿಗೆ ಅಮೃತಮಯವಾಗಿದೆ. ವಿಶ್ವಜನಾನುಮೋದನಂ, ವಿಶ್ವದ ಎಲ್ಲ ಸ್ತರದ ಜನಗಳಿಂದಲೂ ಅನುಮೋದಿಸಲ್ಪಟ್ಟಂತಹ, ಸ್ವೀಕರಿಸಲ್ಪಟ್ಟಂತಹ ಒಂದು ದಿವ್ಯ ಪ್ರಬಂಧ, ದಿವ್ಯ ಗ್ರಂಥ ಸ್ವಾಮಿ ನಮ್ಮಾಳ್ವಾರರಿಂದ ರಚಿತವಾದಂತಹ ಪ್ರಬಂಧಗಳು. ಆ ಹಿನ್ನೆಲೆಯಲ್ಲಿ ಭಕ್ತಾಮೃತಂ, ಭಕ್ತರಿಗೆ ಅಮೃತವನ್ನು ಪಾನ ಮಾಡಿಸುವಂತಹ ಮಹತ್ಕಾರ್ಯವನ್ನು ಮಾಡಿದವರು ಸ್ವಾಮಿ ನಮ್ಮಾಳ್ವಾರ್. ಆ ಸ್ವಾಮಿ ನಮ್ಮಾಳ್ವಾರರ ಒಂದು ವೈಭವವನ್ನು ಕೊಂಡಾಡುವಂತಹ ಕಣ್ಣಿನೊಂಚಿರುತ್ತಾಂಬು ಎನ್ನುವಂತಹ ಅಮೃತವನ್ನು ಸಕಲ ಭಕ್ತರಿಗೂ ಉಣಬಡಿಸುವಂತಹ ಉದ್ದೇಶದೊಂದಿಗೆ ಜಿ.ಆರ್. ಸ್ವಾಮಿಗಳು ಭಕ್ತಾಮೃತಂ ಎನ್ನುವ ಶೀರ್ಷಿಕೆಯಲ್ಲಿ ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಶ್ರೀವೈಷ್ಣವ ಸಂಪ್ರದಾಯವನ್ನು ಶ್ರೀ ಸಂಪ್ರದಾಯ ಎಂಬುದಾಗಿಯೂ ಕೂಡ ಸಂಬೋಧಿಸುತ್ತಾರೆ. ಇಲ್ಲಿ 3 ವಿಧವಾದಂತಹ ವಿಚಾರಗಳನ್ನು ಮೊದಲು ನಾವು ಮನಗಾಣಬೇಕು. ಪ್ರಥಮ ಪರ್ವ, ಮಧ್ಯಮ ಪರ್ವ, ಚರಮ ಪರ್ವ ಎಂಬುದಾಗಿ 3 ವಿಷಯಗಳು ಬಹಳ ಪ್ರಧಾನತಮವಾಗಿದೆ. ಭಗವಂತನನ್ನೇ ಸಾಕ್ಷಾತ್ತಾಗಿ ಚಿಂತಿಸಿ ಧ್ಯಾನಿಸಿ ಅವನನ್ನು ಪಡೆಯುವಂತಹ ಒಂದು ವಿಷಯದಲ್ಲೇ ತಲ್ಲೀನರಾಗಿರುವಂತಹ ಪ್ರಕ್ರಿಯೆಯನ್ನು ಪ್ರಥಮ ಪರ್ವನಿಷ್ಠರು ಎಂಬುದಾಗಿ ಸಂಬೋಧಿಸುತ್ತಾರೆ. ಸರ್ವದಾ ಭಗವಂತನಲ್ಲೇ ಆಸಕ್ತಿ, ಭಗವಂತನ ಕುರಿತಾಗಿ ಚಿಂತನೆ, ಭಗವಂತನನ್ನೇ ಧ್ಯಾನ ಮಾಡಬೇಕು ಎನ್ನುವಂತಹ ಹಂಬಲ. ಈ ಹಿನ್ನೆಲೆಯಲ್ಲಿರುವಂತಹ ನೈಷ್ಠಿಕ ವ್ರತವನ್ನು ಆಚರಿಸುವಂತಹ ಮಂದಿಗೆ ಪ್ರಥಮ ಪರ್ವನಿಷ್ಠರು ಎಂಬುದಾಗಿ ಸಂಬೋಧನೆ. ಎರಡನೆಯದಾಗಿ ಮಧ್ಯಮ ಪರ್ವ. ಮಧ್ಯಮ ಪರ್ವದಲ್ಲಿ ಭಾಗವತರ ವಿಚಾರದಲ್ಲಿ ಪ್ರತಿಪತ್ತಿಯೊಂದಿಗಿದ್ದು ಅವರ ಒಂದು ಹಿತಾಚಿಂತನೆಯನ್ನು, ಹಿತಾಸಕ್ತಿಯನ್ನು ಸರ್ವದಾ ಕಾಯುವ ಹಿನ್ನೆಲೆಯಲ್ಲಿ ಭಾಗವತರ ವಿಷಯದಲ್ಲಿ ನಡೆದುಕೊಳ್ಳುವಂತಹ ಒಂದು ಬಗೆ, ಭಾಗವತರಲ್ಲಿ ಶರಣಾಗತರಾಗುವುದು, ಈ ಒಂದು ವಿಚಾರವನ್ನು ಮಧ್ಯಮ ಪರ್ವ ಎಂಬುದಾಗಿ ಕರೆಯುತ್ತಾರೆ. ಭಗವತ್ ಚಿಂತನೆಯಲ್ಲಿರುವುದು ಒಂದು ಪರ್ವ, ಭಾಗವತ ಚಿಂತನೆಯಲ್ಲಿರುವುದು ಮತ್ತೊಂದು ಪರ್ವ. ಆ ಭಾಗವತರಲ್ಲೇ ಅನೇಕ ಮಂದಿಯಲ್ಲಿ ಕೆಲವೊಬ್ಬರನ್ನು ಆಚಾರ್ಯರನ್ನಾಗಿ ವರಿಸಿ ಆಚಾರ್ಯರ ವಿಚಾರದಲ್ಲಿ ಸರ್ವದಾ ಅವರನ್ನೇ ಕುರಿತು ಧ್ಯಾನಿಸುತ್ತಾ ಅವರ ಶ್ರೀಪಾದಗಳನ್ನು ಆಶ್ರಯಿಸಿಯೇ ಉಜ್ಜೀವನವನ್ನು ಕಂಡುಕೊಳ್ಳುವಂತಹ ಒಂದು ಬಗೆಯನ್ನು ಚರಮಪರ್ವ ಎಂಬುದಾಗಿ ಸಂಬೋಧಿಸುತ್ತಾರೆ. ಆ ರೀತಿಯಾಗಿ ಬಾಳಿದವರನ್ನು ಚರಮಪರ್ವ ನಿಷ್ಠರು ಎಂಬುದಾಗಿ ಹೇಳುತ್ತಾರೆ. ಪ್ರಥಮ ಪರ್ವ, ಮಧ್ಯಮ ಪರ್ವ, ಚರಮ ಪರ್ವ. ಭಗವತ್ ಪ್ರತಿಪತ್ತಿ, ಭಾಗವತ ಪ್ರತಿಪತ್ತಿ, ಆಚಾರ್ಯ ಪ್ರತಿಪತ್ತಿ. ಈ ಮೂರಕ್ಕೂ ಕೂಡ ಬಹಳ ಮುಖ್ಯವಾದ ಪ್ರಧಾನತಮವಾದಂತಹ ಸ್ಥಾನವನ್ನು ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಪೂರ್ವಾಚಾರ್ಯರು ನಮಗಾಗಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಾಮಿ ನಮ್ಮಾಳ್ವಾರರ್ ಅನುಭವಿಸಿದ್ದು
ಪ್ರಥಮ ಪರ್ವವನ್ನು ಪ್ರಧಾನವಾಗಿ, ಕೆಲವೊಂದು ಸಂದರ್ಭದಲ್ಲಿ ಮಧ್ಯಮ ಪರ್ವವನ್ನು ಅನುಭವಿಸಿದರು. ಹಾಗಾಗಿ ಸ್ವಾಮಿ ನಮ್ಮಾಳ್ವಾರ್ ಪ್ರಥಮ ಪರ್ವನಿಷ್ಠರಾಗಿಯೂ ಇದ್ದರು, ಚರಮ ಪರ್ವನಿಷ್ಠರಾಗಿಲ್ಲದೆ ಮಧ್ಯಮ ಪರ್ವನಿಷ್ಠರಾಗಿಯೂ ಇದ್ದರು. ಅವರ ಗ್ರಂಥದಲ್ಲೆಲ್ಲ ಪ್ರಧಾನವಾಗಿರುವುದು ಪ್ರಥಮ ಪರ್ವನಿಷ್ಠೆಯ ವಿಚಾರವನ್ನೇ ಅನುಭವಿಸಿ ಅನುಸಂಧಾನ ಮಾಡಿರುವಂತಹದ್ದು. ಪೈಲಂ ಶುಡರುಳಿ ಎನ್ನುವಂತಹ ದಶಕ, ಪೊಲಿಹ ಪೊಲಿಹ ಎನ್ನುವಂತಹ ದಶಕ, ನೆಡುಮಾರ್ಕಡಿಮೈ ಎನ್ನುವಂತಹ ದಶಕ, ಈ 3 ದಶಕಗಳಲ್ಲಿ ಮಧ್ಯಮ ಪರ್ವನಿಷ್ಠರಾಗಿ ತಮ್ಮ ಮನಸ್ಸಿನ ಇಂಗಿತವನ್ನು ದಿವ್ಯ ಪ್ರಬಂಧ ಮೂಲಕ ಪ್ರಚುರಪಡಿಸಿದ್ದಾರೆ ಸ್ವಾಮಿ ನಮ್ಮಾಳ್ವಾರ್. ಭಾಗವತ ಪ್ರತಿಪತ್ತಿಯೂ ಕೂಡ ಬಹಳ ಮುಖ್ಯವಾದದ್ದು. ಭಾಗವತರಲ್ಲೂ ಕೂಡ ನಾವು ವಿಶೇಷ ಭಕ್ತಿಯೊಂದಿಗೆ ಜೀವಿಸಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಈ 3 ದಶಕಗಳಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಬಹಳ ಚೆನ್ನಾಗಿ ಪ್ರಚುರಪಡಿಸಿದ್ದಾರೆ. ಈ 3 ದಶಕಗಳಲ್ಲೂ 11 ಪಾಶುರಗಳು ಉಂಟು. ಇಲ್ಲಿಗೆ ಅವರ ದಿವ್ಯ ಪ್ರಬಂಧದ ಪೂರ್ತ ಅವಗಾಹನೆ ಮಾಡಿದ್ದೇ ಆದರೆ 33 ಪಾಶುರಗಳಲ್ಲಿ ಭಾಗವತ ಪ್ರತಿಪತ್ತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಅದರ 3ನೇ ಒಂದು ಭಾಗವಾದ 11 ಪಾಶುರಗಳಲ್ಲಿ ಚರಮ ಪರ್ವನಿಷ್ಠರಾಗಿ ಆಚಾರ್ಯ ಪ್ರತಿಪತ್ತಿಯನ್ನು ತೋರಿಸಿದವರು ಅವರ ಶಿಷ್ಯರಾದ ಸ್ವಾಮಿ ಮಧುರಕವಿ ಆಳ್ವಾರ್. ಸರ್ವದಾ ಆಚಾರ್ಯರಾದ ನಮ್ಮಾಳ್ವಾರರನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತಾ ಬಾಳಿದವರು, ಅವರಿಗಾಗಿ ದಿವ್ಯ ಪ್ರಬಂಧವನ್ನು ಅರ್ಪಿಸಿದವರು. 4000 ದಿವ್ಯ ಪ್ರಬಂಧಗಳು ಇಂದು ನಮಗೆ ನಾಥಮುನಿಗಳಿಂದ ಪ್ರಾರಂಭವಾಗಿ ಆ ಒಂದು ಪರಂಪರೆಯಲ್ಲೇ ದೊರೆತಿದ್ದರೂ ಆ ನಾಥಮುನಿಗಳಿಗೆ ಅನುಗ್ರಹ ರೂಪವಾಗಿ ಲಭಿಸಿದ್ದು ಸ್ವಾಮಿ ಮಧುರಕವಿ ಆಳ್ವಾರ್ರವರ ಪರಂಪರೆಯಿಂದಲೇ ಎಂಬುದನ್ನು ನಾವು ಇಲ್ಲಿ ಮನಗಾಣಬೇಕು. ಆ ಹಿನ್ನೆಲೆಯಲ್ಲಿ ಸ್ವಾಮಿ ನಮ್ಮಾಳ್ವಾರರ ಕುರಿತಾದಂತಹ ಒಂದು ದಿವ್ಯ ಪ್ರಬಂಧ ಕಣ್ಣಿನುಂಚಿರುತ್ತಾಂಬು. ಅವರ ತಿರ್ನಕ್ಷತ್ರ ಮಹೋತ್ಸವದ ಹಿನ್ನೆಲೆಯಲ್ಲಿ ಅವರ ಕುರಿತಾದ ದಿವ್ಯ ಪ್ರಬಂಧವನ್ನು ಅನುಭವಿಸುವಂತಹ ಒಂದು ಸುಯೋಗ ಇಂದು ನಮಗೆಲ್ಲರಿಗೂ ಒದಗಿ ಬಂದಿದೆ. ಹಾಗಾಗಿ ಅಂತಹ ಒಂದು ದಿವ್ಯ ಪ್ರಬಂಧದ ಅನುಭವವನ್ನು ಈಗಾಗಲೇ 5 ಪಾಶುರಗಳ ಮುಖಾಂತರ ನಾವು ಅನುಭವಿಸಿದ್ದೇವೆ. ಈ ದಿನ 6ನೆಯ ಪಾಶುರ ಮತ್ತು 7ನೆಯ ಪಾಶುರದಲ್ಲಿ ಸ್ವಾಮಿ ಮಧುರ ಕವಿಗಳು ಯಾವ ರೀತಿಯಾಗಿ ಆಚಾರ್ಯ ಪ್ರತಿಪತ್ತಿಯನ್ನು ಪ್ರಚುರಪಡಿಸಿದ್ದಾರೆ ಎಂಬುದನ್ನು ನಾವು ಗಮನಿಸೋಣ, ಅಂತೆಯೇ ಅನುಭವಿಸೋಣ. ಸ್ವಾಮಿ ಮಧುರ ಕವಿಗಳು ಯಾವ ರೀತಿಯಾಗಿ ಬಾಳಿದರು? வேறொன்னும் நானறியேன் வேதம் தமிழ் செய்த மாரஞ்சடகோಪನ್ ಮಣ್ಕುರುಹೂರ್ ಏರ್ ಎಂಗಳ್ வாழ்ವಾಮೆನ್ನೇತ್ತಂ. ಅವರು ಬಾಳಿದಂತಹ ಜೀವನ ಶೈಲಿಯೇ ಆ ರೀತಿಯಾಗಿದೆ. ಬೇರೊನ್ನಂ ನಾನರಿಯೇನ್, ಬೇರೆ ಯಾವುದನ್ನೂ ನಾನು ತಿಳಿದುಕೊಂಡಿಲ್ಲ. ಹಾಗಾದರೆ ಯಾವುದನ್ನು ತಿಳಿದುಕೊಂಡಿದ್ದೀರಿ? ಮಾರಂಚಡಗೋಪನ್, ಸ್ವಾಮಿ ನಮ್ಮಾಳ್ವಾರರ ಕುರಿತಾದ ವಿಚಾರವನ್ನು ಬಿಟ್ಟು ಬೇರೆ ಯಾವ ವಿಚಾರದಲ್ಲೂ ನನಗೆ ಪ್ರವೇಶವೂ ಇಲ್ಲ, ಪ್ರವೇಶಿಸುವ ಹಂಬಲವೂ ಇಲ್ಲ. ಅದನ್ನೇ ಸ್ವಾಮಿ ಇಲ್ಲಿ ವಿಜ್ಞಾಪನೆ ಮಾಡಿದ್ದಾರೆ. ಅಂತಹ ಮಧುರ ಕವಿಗಳು ಪ್ರಕೃತ 6ನೆಯ ಪಾಶುರದಲ್ಲಿ ತಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 5ನೆಯ ಪಾಶುರದಲ್ಲಿ ಶಂಬೊನ್ಮಾಡ ತಿರುಕ್ಕುರುಹೂರ್ ಎಂಬುದಾಗಿ ಆ ಒಂದು ತಿರುಕ್ಕುರುಹೂರ್ ಎನ್ನುವಂತಹ ಆಳ್ವಾರ್ ತಿರುನಗರಿಯ ವಿಶೇಷಣವನ್ನು ನಮಗಾಗಿ ತೋರಿಸಿದರು. ನಂತರದಲ್ಲಿ ಸ್ವಾಮಿ ನಮ್ಮಾಳ್ವಾರರನ್ನೇ ಇಂದು ನಾನು ಪ್ರಧಾನವಾಗಿ ಕೊಂಡಿದ್ದೇನೆ, ಅವರನ್ನೇ ಆಶ್ರಯಿಸಿದ್ದೇನೆ, ಅನನ್ಯಗತಿ ನನಗೆ ಅವರೇ ಎಂಬುದಾಗಿ ದೃಢ ವಿಶ್ವಾಸದೊಂದಿಗೆ ನಾನಿದ್ದೇನೆ ಎಂಬುದಾಗಿ ಸಂತೋಷವನ್ನು ಹೇಳುವಂತಹ ಸಂದರ್ಭದಲ್ಲಿ ಮಹಾಜನರಿಂದ ಕೆಲವೊಂದು ಪ್ರಶ್ನೆ ಅವರಿಗೆ. ಯಾವ ರೀತಿಯಾದಂತಹ ಪ್ರಶ್ನೆ? ಪ್ರಕೃತಿ ವಾಸನೆಯೊಂದಿಗೆ ಸರ್ವದಾ ಜೀವನ ಮಾಡುವಂತಹ ಮನುಷ್ಯ ವರ್ಗಕ್ಕೆ ಸೇರಿದ ನಾವೆಲ್ಲರೂ ಕೂಡ ಎಲ್ಲ ಪಾಪಗಳಿಂದಲೂ ಮುಕ್ತರಾಗಿದ್ದೇವೆ, ಎಲ್ಲ ದೋಷಗಳಿಂದಲೂ ಮುಕ್ತರಾಗಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳಲು ಸಾಧ್ಯವೇ? ಈ ದಿನ ನಾವು ದೋಷಮುಕ್ತರಾಗಿರಬಹುದು, ಮತ್ತೆ ಮುಂದೊಂದು ದಿನ ಈ ಪ್ರಕೃತಿ ವಾಸನೆಯಿಂದ ನಾವು ದೋಷದಿಂದಲೇ ಕೂಡಿರುವಂತಹ ಒಂದು ಸ್ಥಿತಿ ಬರಬಾರದೇನು?
ಬರಲು ಸಾಧ್ಯವಿಲ್ಲವೇನು? ಹಾಗಾಗಿ ದೋಷಮುಕ್ತರಾಗಿದ್ದೇನೆ ಎಂದು ಯಾವ ಒಂದು ಧೈರ್ಯದಲ್ಲಿ ಹೇಳುತ್ತಿದ್ದೀರಿ ಎಂಬುದಾಗಿ ಮಧುರ ಕವಿಗಳಿಗೆ ಪ್ರಶ್ನೆ. ಮಧುರ ಕವಿ ಆಳ್ವಾರವರ ಮನಸ್ಥಿತಿಯಾದರೂ ಏನು? ನಮ್ಮಾಳ್ವಾರರನ್ನು ಆಶ್ರಯಿಸಿದ್ದೇನೆ, ಅವರನ್ನೇ ಗತಿ ಎಂಬುದಾಗಿ ಕೊಂಡಾಡುತ್ತಿದ್ದೇನೆ, ಅವರನ್ನು ಮನಸ್ಸಿನಲ್ಲಿ ಧರಿಸಿದ್ದೇನೆ, ಹಾಗಾಗಿ ನಾನು ದೋಷಮುಕ್ತನಾಗಿದ್ದೇನೆ ಎಂಬುದಾಗಿ ಅವರ ಒಂದು ದೃಢ ವಿಶ್ವಾಸ. ಆದರೆ ಅಂತಹ ಒಂದು ವಿಷಯವನ್ನು ಗಮನಿಸಿದ ಮಹಾಮಂದಿ ಪ್ರಶ್ನೆ ಕೇಳಿದ್ದಾದರೂ ಏನು? ಪ್ರಕೃತಿ ವಾಸನಾ ರುಚಿಯಿಂದ ಯಾವುದೇ ಕಾರಣಕ್ಕೂ ನಾವು ಹೊರಗೆ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಈ ದಿನ ದೋಷಮುಕ್ತರಾಗಿದ್ದರೂ ಮುಂದೊಂದು ದಿನ ದೋಷದಿಂದಲೇ ಕೂಡಿರುವಂತಹ ಸ್ಥಿತಿ ಬಂದುಬಿಟ್ಟರೆ ಏನು ಮಾಡುವಿರಿ ಎಂಬುದಾಗಿ ಒಂದು ಪ್ರಶ್ನೆಯು. ಎರಡನೆಯದಾಗಿ, ಸ್ವಾಮಿ ನಮ್ಮಾಳ್ವಾರ್ ಇಂದು ನಿಮ್ಮನ್ನು ಆದರಿಸಿದ್ದಾರೆ, ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದ್ದಾರೆ, ತಮ್ಮ ಉಜ್ಜೀವನಕ್ಕಾಗಿ ಚಿಂತನೆಯನ್ನು ಮಾಡುತ್ತಿದ್ದಾರೆ. ಒಂದು ವೇಳೆ ಮುಂದೊಂದು ದಿನ ಅವರ ಅನಾದರಣೆಗೆ ನೀವು ಗುರಿಯಾಗಿ ಬಿಟ್ಟರೆ ಏನು ಮಾಡುವಿರಿ ಎಂಬುದಾಗಿ ಎರಡನೆಯ ಪ್ರಶ್ನೆ. ಸ್ವಾಮಿ ನಮ್ಮಾಳ್ವಾರರನ್ನು ಆಶ್ರಯಿಸಿ ಸಂತೋಷದಿಂದಿದ್ದೇನೆ ಎಂಬುದಾಗಿ ಮಧುರ ಕವಿಗಳ ಮನಸ್ಸು. ಆದರೂ ಅದರಲ್ಲಿ ವ್ಯತ್ಯಾಸವಾಗಬಹುದೇನೋ ಎಂಬುದಾಗಿ ಮಹಾಜನರ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅವರು ಪ್ರಚುರಪಡಿಸಿದ್ದೇ, ಪ್ರಾರ್ಥಿಸಿದ್ದೇ, ಒಪ್ಪಿಸಿದ್ದೇ ಆರನೆಯ ಪಾಶುರ, ಆರನೆಯ ಪದ್ಯ. ಈ ಆರನೆಯ ಪದ್ಯವನ್ನೇ ನಾವು ಇಂದು ಅನುಭವಿಸಲಿದ್ದೇವೆ. ಆರನೆಯ ಪಾಶುರವನ್ನು ಅನುಸಂಧಾನ ಮಾಡಿ ಅದರ ಅರ್ಥವನ್ನು ಗ್ರಹಿಸಿದ ಮೇಲೆ ಮತ್ತಷ್ಟು ವಿವರಣೆಯನ್ನು ಅನುಭವಿಸೋಣ. ಇನ್ನದೊಟ್ಟುಂ ಎಳುಮಯುಮೆಂಬಿರಾನ್ ನಿನ್ನದಂಬುಹಳೆ ತವರುಳಿನಾನ್ ಕುನ್ನ ಮಾಡತ್ತಿರುಕುರುಹೂರ್ ನಂಬಿ ಎನ್ನು ಮೆನ್ನೈಹಳ್ ವಿಲಂಕಾಣ್ಮಿನೇನ್. ಇನ್ನದೊಟ್ಟುಂ ಎಳುಮಯುಮೆಂಬಿರಾನ್, ಎಂಪಿರಾನ್ ಎಂಬುದಾಗಿ ನಮ್ಮ ಸ್ವಾಮಿಯಾದವರು ನಮ್ಮಾಳ್ವಾರ್. ನನಗೆ ಸ್ವಾಮಿ ಎಂದರೆ ಅವರೊಬ್ಬರೇನೆ. ಭಗವಂತನಲ್ಲಿ ಭಕ್ತಿ ಇಲ್ಲ, ಭಾಗವತರಲ್ಲಿ ಪ್ರತಿಪತ್ತಿ ಇಲ್ಲ ಎನ್ನುವಂತಹ ಮಾತುಗಳಿಗಿಂತಲೂ ಆಚಾರ್ಯರನ್ನೇ ಪ್ರಧಾನವಾಗಿ ವರಿಸಿದ್ದೇನೆ, ಅವರೇ ನಮಗೆ ಏಕೈಕ ಸ್ವಾಮಿ ಎನ್ನುವಂತಹ ಅರ್ಥದಲ್ಲಿ ಎಂಪಿರಾನ್ ಎಂಬುದಾಗಿ ಸಂಬೋಧನೆಯನ್ನು ಮಾಡಿದರು. ಇನ್ನದೊಟ್ಟುಂ ಎಳುಮಯುಂ ಎಂಬಿರಾನ್, ಈ ದಿನದಿಂದ ಪ್ರಾರಂಭಿಸಿ ಮುಂದಿನ ಎಲ್ಲ ದಿನಗಳಲ್ಲೂ ಕೂಡ ಸ್ವಾಮಿ ನನ್ನನ್ನು ಕಾಪಾಡುತ್ತಾರೆ ಎನ್ನುವಂತಹ ಮಾತನ್ನು ಇಲ್ಲಿ ವಿಜ್ಞಾಪನೆ ಮಾಡುತ್ತಿದ್ದಾರೆ. ಇನ್ನದೊಟ್ಟುಂ ಎಳುಮಯುಂ ಎಂಬಿರಾನ್ ನಿನ್ನ ತನ್ಪುಹಳ್ಯೇತ್ತ ವರುಳಿನಾನ್, ತನ್ಪುಹಳ್ಯೇತ್ತ ಅರುಳಿನಾನ್. ಸ್ವಾಮಿ ನಮ್ಮಾಳ್ವಾರರು ನಮಗೆ ಹೇಗೆ ಅನುಗ್ರಹಿಸಿದ್ದಾರೆ ಎಂಬುದಾಗಿ ನೋಡಿದ್ದೇ ಆದರೆ, ಅವರ ಕೀರ್ತಿಯನ್ನು ಗುಣಗಾನವನ್ನು ಮಾಡುವಂತಹ ರೀತಿಯಲ್ಲಿ ನನ್ನ ಮೇಲೆ ಕೃಪೆಯನ್ನು ತೋರಿದ್ದಾರೆ. ಅವರನ್ನು ಕೊಂಡಾಡಬೇಕು ಎನ್ನುವಂತಹ ನನ್ನ ಮನಸ್ಸಿಗೆ ಅವರೇ ನೀರುಣಿಸಿದ್ದಾರೆ. ಅಂತಹ ಒಂದು ವಿಷಯವನ್ನು ಇಲ್ಲಿ ಎರಡನೆಯ ವಾಕ್ಯದಲ್ಲಿ ಪ್ರಸ್ತಾಪಿಸುತ್ತಿದ್ದಾರೆ. ತನ್ಪುಹಳ್ಯೇತ್ತ ಅರುಳಿನಾನ್. ಸ್ವಾಮಿ ನಮ್ಮಾಳ್ವಾರರ ಗುಣಗಾನವನ್ನು, ಕೀರ್ತಿಯನ್ನು ಎಲ್ಲ ಕಡೆಯೂ ಪ್ರಸರಿಸಬೇಕು ಎನ್ನುವಂತಹ ನನ್ನ ವಿಷಯದಲ್ಲಿ ಅವರೇ ಕೃಪೆ ತೋರಿದ್ದಾರೆ. ಇನ್ನದೊಟ್ಟುಂ ಎಳುಮಯುಂ ಎಂಬಿರಾನ್ ನಿன்று ತನ್ ಪುಹಳ್ಯೇತ್ತ ಅರುಳಿನಾನ್ ಕೊನ್ನಮಾಡತ್ ತಿರುಕ್ಕುರುಹೂರ್ ನಂಬಿ. ತಿರುಕ್ಕುರುಹೂರ್ ಎಂಬುದಾಗಿ ಆಳ್ವಾರ ತಿರುನಗರಿಯನ್ನು ಹೇಳುತ್ತಾ ಅಲ್ಲಿರುವ ನಂಬಿ, ಆ ಒಂದು ಸಾಮರ್ಥ್ಯದಿಂದ ಕೂಡಿರುವಂತಹ ಸ್ವಾಮಿಯಾದವರು ಸ್ವಾಮಿ ನಮ್ಮಾಳ್ವಾರ್. ಕುನ್ನಮಾಡತ್ ತಿರುಕ್ಕುರುಹೂರ್ ನಂಬಿ, ಉಪ್ಪರಿಗೆಯಿಂದ ಕೂಡಿರುವಂತಹ ದೊಡ್ಡ ದೊಡ್ಡ ಪರ್ವತದ ಆಕಾರದಲ್ಲಿರುವಂತಹ ಕಟ್ಟಡಗಳಿಂದ ತುಂಬಿರುವಂತಹ ಆಳ್ವಾರ ತಿರುನಗರಿ. ಅಂತಹ ಆಳ್ವಾರ ತಿರುನಗರಿಯ ಸ್ವಾಮಿಯಾದವರು ನಮ್ಮಾಳ್ವಾರ್. ಕುನ್ನಮಾಡತ್ ತಿರುಕ್ಕುರುಹೂರ್ ನಂಬಿ ಎನ್ನುಂ ಎನ್ನೈ ಇಹಳ್ವಿಲಂಕಾಣ್ಮಿನೇನ್. ಅವರು ಎಂದೆಂದಿಗೂ ಕೂಡ ನನ್ನನ್ನು ಅನಾದರಿಸುವುದೇ ಇಲ್ಲ. ಇದನ್ನು ತಾವುಗಳೆಲ್ಲರೂ ತಿಳಿಯುವಂತಹವರಾಗಿರಿ. ಅನಾದರಿಸುತ್ತಾರೆ ಎನ್ನುವಂತಹ ಅವರ ಪ್ರಶ್ನೆಗೆ ಸ್ವಾಮಿಯವರು ಎಂದಿಗೂ ನನ್ನನ್ನು ಅನಾದರಿಸುವುದೇ ಇಲ್ಲ. ಇದನ್ನು ನೀವುಗಳೆಲ್ಲರೂ ತಿಳ್ಕೊಳ್ಳಿ. ಈ ದಿನ ಪ್ರಾರಂಭಗೊಂಡು ಈ ದಿನದಾರಂಭಿಸಿ ಇಂದೆಂದೂ ಕೂಡ ನನ್ನನ್ನು ಕೈಬಿಡದೆ ನನ್ನ ಮೇಲೆ ಕೃಪೆ ತೋರಿರುವಂತಹ ಸ್ವಾಮಿ ನಮ್ಮಾಳ್ವಾರರು
ಯಾವುದೇ ಕಾರಣಕ್ಕೂ ನನ್ನನ್ನು ಅನಾದರಿಸುವುದಿಲ್ಲ ಎಂಬುದನ್ನು ತಾವೆಲ್ಲರೂ ಮನಗಾಣಬೇಕು ಎನ್ನುವಂತಹ ವಿಷಯವನ್ನೇ 6ನೇ ಪಾಶುರದಲ್ಲಿ ವಿಜ್ಞಾಪಿಸಿರುವುದು. ಇನ್ನದೊಟ್ಟಂ ಎಳುಮಯಂ ಎಂಬಿರಾನ್ ನಿನ್ ತನ್ ಪುಹಳ್ಯೇತ್ತವರುಳಿನಾನ್ ಕೊನ್ನಮಾಡ ತಿರುಕುರುಹೂರ್ ನಂಬಿ ಎನ್ನುಮೆನ್ನ ಇಹಳ್ವಿಲನ್ ಕಾಣ್ವಿನೇನ್. ಈ ರೀತಿಯಾಗಿ 6ನೇ ಪಾಶುರ. ಇನ್ನು ಈ ಪಾಶುರಕ್ಕೆ ಇರುವಂತಹ ವಿವರಣೆಯನ್ನು, ವಿಶೇಷವಾದಂತಹ ವಿಚಾರಗಳನ್ನೆಲ್ಲ ಅನುಭವಿಸೋಣ. ಮಾಯೆ ಎನ್ನುವುದು ಅನಾದಿ ಕಾಲದಿಂದಲೂ ಕೂಡ ನಮ್ಮನ್ನು ಹಿಂಬಾಲಿಸುತ್ತಲೇ ಬರುತ್ತದೆ. ಇದು ಮಾಯೆಗೆ ಇರುವಂತಹ ಒಂದು ಗುಣ. ಒಬ್ಬ ಮನುಷ್ಯ ಹುಟ್ಟಿದಾರಭ್ಯ ಅವನ ಒಂದು ಪ್ರಾಣ ಪ್ರಯಾಣದ ಸಮಯದವರೆಗೂ ಕೂಡ ಮಾಯೆ ಅವನನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗುವುದಿಲ್ಲ. ಅನಾದಿ ಕಾಲದಿಂದಲೂ ಕೂಡ ಸರ್ವರನ್ನು ಹಿಂಬಾಲಿಸುವಂತಹ ಒಂದು ವಿಷಯ ಇದೆ ಅಂದರೆ ಅದು ಮಾಯೆ. ಹಾಗಾದರೆ ಈ ಮಾಯೆ ಎನ್ನುವಂತಹ ಪದಕ್ಕೆ ಅರ್ಥವೇನು? ಮಿಥ್ಯಾ ಎನ್ನುವಂತಹ ಒಂದು ಅರ್ಥವಿದ್ದರೂ ಕೂಡ ಇಲ್ಲಿ ಆಚಾರ್ಯ ರಾಮಾನುಜರ ವಿವರಣೆಯ ಒಂದು ಅನುಸಾರವಾಗಿ ನೋಡಿದ್ದೇ ಆದರೆ ಭಗವತ್ ಸ್ವರೂಪ ತಿರೋಧಾನಕರೀ ಮಾಯಾ ಎಂಬುದಾಗಿ ವಿಜ್ಞಾಪಿಸಿದ್ದಾರೆ. ಭಗವತ್ ಸ್ವರೂಪವನ್ನು ಮರೆಯುವಂತಹ ಒಂದು ನೆಲೆಗಟ್ಟು ಬಂದಿದ್ದೇ ಆದರೆ ಅದನ್ನು ನಾವು ಮಾಯೆ ಎಂಬುದಾಗಿ ಪರಿಗಣಿಸಬೇಕು. ಭಗವಂತನನ್ನು, ಅವನ ಸ್ವರೂಪವನ್ನು ಸರ್ವದಾ ಚಿಂತನೆ ಮಾಡದೆ ಒಂದು ವೇಳೆ ಮರೆತದ್ದೇ ಆದರೆ ಅದನ್ನು ಮಾಯಾ ಎಂಬುದಾಗಿ ಸಂಬೋಧಿಸಿ ಎನ್ನುವುದು ಸ್ವಾಮಿ ರಾಮಾನುಜರ ಅಭಿಮತ. ಹಾಗಾಗಿ ಅವರ ಗದ್ಯತ್ರಯ ಪ್ರಬಂಧದಲ್ಲಿ ಭಗವತ್ ಸ್ವರೂಪ ತಿರೋಧಾನಕರೀ ಎಂಬುದಾಗಿ ಹೇಳುತ್ತಿದ್ದಾರೆ ಮಾಯಾ ಎನ್ನುವಂತಹ ಶಬ್ದಕ್ಕೆ. ಆ ಅರ್ಥದಲ್ಲಿ ನಾವು ಇಲ್ಲಿ ಒಂದು ವಿಚಾರವನ್ನು ಮನಗಂಡಿದ್ದೇ ಆದರೆ ಭಗವಂತನ ಸ್ವರೂಪವನ್ನು ಯಾವ ಕಾರಣಕ್ಕೂ ನಾವು ಮರೆಯುವಂತಿಲ್ಲ. ಅವನ ಒಂದು ಸ್ವರೂಪವನ್ನು ಚಿಂತನೆ ಮಾಡುವುದೇ ನಮ್ಮ ಜೀವನದ ಪರಮ ಉದ್ದೇಶವಾಗಿರಬೇಕು. ಆ ಒಂದು ಅರ್ಥದಲ್ಲೇ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪ್ರಕೃತಿ ಕರ್ಮ ವಾಸನಾರುಚಿ ಸಂಬಂಧಗಳು, ಅವಿದ್ಯಾಕರ್ಮ ವಾಸನಾರುಚಿ ಪ್ರಕೃತಿ ಸಂಬಂಧಗಳು ನಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವುದೇ ಇಲ್ಲ. ಸರ್ವದಾ ಕರ್ಮದಿಂದಲೇ ಬಂಧಿತನಾದವನು ಈ ಮಾನವನು. ಇದನ್ನು ಗೀತಾಶಾಸ್ತ್ರದಲ್ಲಿ ಕೃಷ್ಣ ಪರಮಾತ್ಮ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಎಂಬುದಾಗಿ ಒಂದು ಕ್ಷಣವೂ ಕರ್ಮವನ್ನು ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ವದಾ ಕರ್ಮದಿಂದಲೇ ತುಂಬಿರುವಂತಹವರು ನಾವೆಲ್ಲರೂ ಎಂಬುದನ್ನು ಅವನ ಒಂದು ಗೀತಾಶಾಸ್ತ್ರದಲ್ಲಿ ತಿಳಿಸಿದ್ದಾನೆ. ಅಜ್ಞಾನದಿಂದ ಅಜ್ಞಾತವಾಗಿ ಅವಿದ್ಯಾ ಕರ್ಮ ವಾಸನಾರುಚಿ ಪ್ರಕೃತಿ ಸಂಬಂಧವು ನಮಗೆ ಏರ್ಪಡುತ್ತದೆ. ರುಚಿ ಇದ್ದರಷ್ಟೇ ವಾಸನೆ, ವಾಸನೆ ಇದ್ದರಷ್ಟೇ ಕರ್ಮ ಮಾಡುವ ಮನಸ್ಸು. ಆ ಕರ್ಮದಕ್ಕೆ ಇಳಿದಾಗಲೇ ಅಜ್ಞಾನ ತುಂಬಿದಂತಹ ಒಂದು ಅಂಧಕಾರ. ಹಾಗಾಗಿ ಮಾಯಾ ಎನ್ನುವಂತಹ ವಿಚಾರವನ್ನು ಬಹಳ ವಿವರಣಾರೂಪವಾಗಿ ನೋಡಿದ್ದೇ ಆದರೆ ಈ ಒಂದು ಭಗವಂತನ ಸ್ವರೂಪವನ್ನು ಮರೆಯುವಂತಹ ಸ್ಥಿತಿಯನ್ನು ನಾವು ಆ ರೀತಿಯಾಗಿ ಸಂಬೋಧಿಸಬೇಕು ಎಂಬುದಾಗಿ ಹೇಳುತ್ತಾರೆ. ಇನ್ನು ಸ್ವಾಮಿ ಪಿಳ್ಳೆಲೋಕಾಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳುವಾಗ ರಾಗದ್ವೇಷಾದಿಗಳು ಸೂಕ್ಷ್ಮ ರೂಪത്തിൽ ಅಡಂಗಿರುಕ್ಕುಂ ಎಂಬುದಾಗಿ ಹೇಳುತ್ತಾರೆ. ಎಂತಹ ಮಹತ್ತರ ವ್ಯಕ್ತಿಯೇ ಆದರೂ ಕೂಡ ಎಲ್ಲೋ ಒಂದು ಸೂಕ್ಷ್ಮವಾದಂತಹ ಸಂದರ್ಭದಲ್ಲಿ ಆ ಮಾಯಾ ಎನ್ನುವುದು ಅವನನ್ನು ಬಿಟ್ಟು ಹೋಗುವುದೇ ಇಲ್ಲ. ಅದಕ್ಕೆ 2 ವೃತ್ತಾಂತವನ್ನು ಬಹಳ ಅದ್ಭುತವಾಗಿ ತಮ್ಮ ಗ್ರಂಥದಲ್ಲಿ ನಿರೂಪಿಸಿದ್ದಾರೆ. ಮೊದಲನೆಯದು ಸೌಭರಿ ವೃತ್ತಾಂತ, ಎರಡನೆಯದು ಪಿರಾಟ್ಟಿ ವೃತ್ತಾಂತ. ಸೌಭರಿ ವೃತ್ತಾಂತವನ್ನು ಅನುಭವಿಸೋಣ ಮತ್ತು ನೋಡೋಣ. ಸೌಭರಿ ಮಹರ್ಷಿಗಳು ನೀರಿನೊಳಗೆ ಕುಳಿತು ತಪಸ್ಸು ಮಾಡುವಂತಹ ಧೀಶಕ್ತಿಯನ್ನು ಪಡೆದವರು. ನೀರಿನ ಒಳಗಿಳಿದು ಉಸಿರುಗಟ್ಟಿ ಜಪವನ್ನು ಮಾಡಿ ತಪಸ್ಸನ್ನು ಆಚರಿಸಿ ಲೋಕಕ್ಷೇಮವನ್ನು ಆತ್ಮಕ್ಷೇಮವನ್ನು ಚಿಂತಿಸುವಂತಹ ಬಯಸುವಂತಹ ಅದ್ಭುತ ಮಹರ್ಷಿಗಳು. ತಪಸ್ಸಿಗಾಗಿ ನೀರಿನಲ್ಲಿ ಕುಳಿತು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸನ್ನು ಸಂಪನ್ನಗೊಳಿಸಿ ಜಲದಿಂದ ಮೇಲೆ ಬರೋಣ ಎನ್ನುವಂತಹ ಸಂದರ್ಭದಲ್ಲಿ ಒಂದು ಹೆಣ್ಣು ಮೀನು ತನ್ನ ಮರಿಗಳಿಗೆ
ಊಟವನ್ನು ಉಣಬಡಿಸುತ್ತಿತ್ತು. ಮರಿಗಳಿರಲಿ, ಮಕ್ಕಳಿರಲಿ, ಮೊಮ್ಮಕ್ಕಳಿರಲಿ, ಎಲ್ಲ ಮೀನಿನ ಗುಂಪು. ಆ ಒಂದು ಚಿತ್ರಣವನ್ನು ಕಂಡು ಆ ಕ್ಷಣದಲ್ಲಿ ಅವರಿಗೂ ಒಂದು ಆಸೆ ಚಿಗುರಿತು. ನಾನು ಮದುವೆ ಆಗಬೇಕು, ಮಕ್ಕಳಾಗಬೇಕು, ಅವರೊಂದಿಗೆ ಹೀಗೆ ಒಡನಾಟದಿಂದ ಕೂಡಿರಬೇಕು ಎನ್ನುವಂತಹ ಆಸೆ. ಆ ಒಂದು ಆಸೆಯನ್ನು ಈಡೇರಿಸಿಕೊಳ್ಳಲು ಒಬ್ಬ ರಾಜಪುತ್ರಿಯನ್ನು, ರಾಜನಿಗೆ 50 ಮಂದಿ ಹೆಣ್ಣು ಮಕ್ಕಳು, 50 ಮಂದಿಯನ್ನು ಮದುವೆ ಮಾಡಿಕೊಂಡು ಎಲ್ಲರಲ್ಲೂ ಸಂತಾನ ಉತ್ಪತ್ತಿಯಾಗಿ ಎಲ್ಲರೊಂದಿಗೂ ಜೀವಿಸುವಂತಹ ಒಂದು ಆಸೆ ಏರ್ಪಟ್ಟು ಅವರ ಕಾಲದಲ್ಲಿ ನಡೆಯಿತು. ಈ ಒಂದು ವಿಚಾರವನ್ನು ಸ್ವಾಮಿ ಪಿಳ್ಳಲೋಕಾಚಾರ್ಯರು ತಮ್ಮ ಗ್ರಂಥದಲ್ಲಿ ಪ್ರಸ್ತಾಪಿಸಲು ಕಾರಣ, ರಾಗದ್ವೇಷಗಳು ಸೂಕ್ಷ್ಮ ರೂಪದಲ್ಲಿ ನಮ್ಮ ಒಳಗೆ ಇರುತ್ತೆ ಅನ್ನೋದನ್ನು ಏನು ಹೇಳಿದ್ರು ಅದೇ ವಿಚಾರವನ್ನು ಇಲ್ಲಿ ಮಂಡಿಸುವುದಕ್ಕಾಗಿ. ಎಲ್ಲವೂ ಬಿಟ್ಟಿದ್ದೇವೆ, ನನಗೆ ಯಾವುದೂ ಬೇಡ, ಸರ್ವಸಂಗ ಪರಿತ್ಯಾಗಿ ಎನ್ನುವಂತಹ ಮಾತಿದ್ದರೂ ಆ ಸೂಕ್ಷ್ಮವಾಗಿರುವಂತಹ ರಾಗದ್ವೇಷಗಳು ನಮ್ಮನ್ನು ಬೇರೆಯ ಕಾರ್ಯಗಳಿಗೆ ಪ್ರೇರೇಪಿಸುತ್ತದೆ. ಇದು ಸೌಭರಿ ವೃತ್ತಾಂತ. ಇನ್ನು ಪಿರಾಟ್ಟಿ ವೃತ್ತಾಂತ ಎಂದರೆ ಸೀತಾಮಾತೆಯ ಒಂದು ಚರಿತ್ರೆ. ಎಲ್ಲರಿಗೂ ಸರ್ವದಾ ತಿಳಿದಿರುವಂತಹ ಒಂದು ಸಾರ್ವಕಾಲಿಕ ಚರಿತ್ರೆ. ಸೀತಾಮಾತೆ ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜನ ಮಗಳಾಗಿ ಬೆಳೆದು ಆ ಒಂದು ಜೀವನವನ್ನು ಅನುಭವಿಸಿದ್ದಾಳೆ. ನಂತರದಲ್ಲಿ ಶ್ರೀರಾಮಚಂದ್ರನೊಂದಿಗೆ ವಿವಾಹ, ಅರಮನೆಯಲ್ಲಿ ಸ್ವಲ್ಪ ವರ್ಷಗಳ ಕಾಲ ಜೀವನ, ನಂತರದಲ್ಲಿ ಶ್ರೀರಾಮಚಂದ್ರನೊಂದಿಗೆ ವನವಾಸ ಪ್ರವೇಶವಾದರೂ ಸುಮಾರು 13 ವರ್ಷಗಳ ಕಾಲ ರಾಮನೊಂದಿಗೆ ಜೀವನವನ್ನು ಮಾಡಿದಂತೆ. ಅಲ್ಲಿಗೆ ಎಷ್ಟು ವರ್ಷಗಳಾಯಿತು? ಹುಟ್ಟಿದಾರಭ್ಯ 8-9 ವರ್ಷಗಳವರೆಗೆ ಅರಮನೆಯಲ್ಲಿ, ನಂತರ ಸ್ವಲ್ಪ ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ, ನಂತರ 13 ವರ್ಷಗಳ ಕಾಲ ಶ್ರೀರಾಮಚಂದ್ರನೊಂದಿಗೆ. ಇಷ್ಟು ಹಿರಿಯರೊಂದಿಗೆ, ಅಪ್ಪನೊಂದಿಗೆ, ಮಾವನೊಂದಿಗೆ, ಗಂಡನೊಂದಿಗೆ ಎಲ್ಲ ಜೀವನವನ್ನು ಮಾಡಿದಂತಹ ಹೆಣ್ಣು ಮಗಳಿಗೆ ಒಂದು ಕ್ಷಣದಲ್ಲಿ ಮಾಯಾಜಿಂಕೆಯನ್ನು ನೋಡಿ ಆಸೆ ಏರ್ಪಟ್ಟಿತು. ಇದನ್ನೇ ರಾಗದ್ವೇಷಗಳು ಸೂಕ್ಷ್ಮವಾಗಿ ನಮ್ಮಲ್ಲಿರುತ್ತದೆ. ಚಿನ್ನದ ಜಿಂಕೆ ಎನ್ನುವುದು ಇರುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದು ಇಷ್ಟು ವರ್ಷಗಳ ಜೀವನ ಕಾಲದಲ್ಲಿ ತಿಳಿಯಲಿಲ್ಲವೇ? ಆದರೂ ಆ ವ್ಯಾಮೋಹ ಎನ್ನುವುದು, ಆ ರಾಗದ್ವೇಷ ಎನ್ನುವುದು ಯಾವ ರೀತಿಯಾಗಿ ಹೊರಹೊಮ್ಮಿತು ಎಂಬುದನ್ನು ಸೀತಾಮಾತೆ ಸಾಂಕೇತಿಕವಾಗಿ ನಮಗೆ ತೋರಿಸಿದ್ದಾಳೆ. ಹಾಗಾಗಿ ಸೌಭರಿ ವೃತ್ತಾಂತದಲ್ಲೇ ಆಗಲಿ, ಸೀತಾಮಾತೆಯ ವೃತ್ತಾಂತದಲ್ಲೇ ಆಗಲಿ, ಮಾಯೆಯಿಂದ ಇವರೆಲ್ಲರೂ ಕೂಡ ಕಟ್ಟಲ್ಪಟ್ಟವರೇ. ಎಷ್ಟು ಕಠಿಣ ತಪಸ್ಸನ್ನು ಆಚರಿಸುವಂತಹ ಧೀಶಕ್ತಿ ಪಡೆದಂತಹವರು ಸೌಭರಿ. ಉಸಿರುಗಟ್ಟಿ ನೀರಿನೊಳಗೆ ನಿಂತು ತಪಸ್ಸನ್ನು ಆಚರಣೆ ಮಾಡಬೇಕು ಎಂದರೆ ಎಲ್ಲ ಇಂದ್ರಿಯ ನಿಗ್ರಹಗಳನ್ನೂ ತಿಳಿದಂತಹವರು ಅರೆ ಕ್ಷಣದಲ್ಲಿ ಮೀನುಗಳ ಒಂದು ದೃಷ್ಟಿಯನ್ನು ತಮ್ಮ ಕಡೆಗೆ ಹಾಯಿಸಿ ಮೀನಿನನ್ನು ನೋಡಿದ ಮೇಲೆ ತಾನೂ ಮದುವೆ ಆಗಬೇಕು, ಸಂಸಾರಿಕಸ್ಥನಾಗಬೇಕು ಎನ್ನುವಂತಹ ಆಸೆಗೆ ಬತ್ತುಬಿಟ್ರು. ಚಿನ್ನದ ರೂಪದಲ್ಲಿ ಜಿಂಕೆ ಇರಲು ಸಾಧ್ಯವಿಲ್ಲ ಎಂದರೂ ಕೂಡ ಸೀತಾಮಾತೆ ಆ ಒಂದು ಮಾಯಾ ಜಿಂಕೆ ವಿಚಾರದಲ್ಲಿ ಆಸೆಪಟ್ಟಳು. ಈ ಎಲ್ಲ ದೃಷ್ಟಾಂತವನ್ನು ತೋರಿಸುವ ಉದ್ದೇಶವೇ ರಾಗದ್ವೇಷಗಳು ಆಮೂಲಾಗ್ರವಾಗಿ ನಮ್ಮಿಂದ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲೋ ಸೂಕ್ಷ್ಮ ರೂಪದಲ್ಲಿ ನಮ್ಮಲ್ಲಿರುತ್ತದೆ ಎನ್ನುವಂತಹ ಈ ದೃಷ್ಟಾಂತಗಳನ್ನೆಲ್ಲ ಅರಿತಂತಹವರೇ ಸ್ವಾಮಿ ಮಧುರ ಕವಿಗಳಿಗೆ ಹೇಳುತ್ತಿದ್ದಾರೆ, ಈ ದಿನ ನೀವು ದೋಷಮುಕ್ತರಾಗಿರಬಹುದು, ಪ್ರಕೃತಿ ವಾಸನೆಯಿಂದ ಮತ್ತೊಮ್ಮೆ ದೋಷವನ್ನು ಮಾಡಲೋ ಪಾಪವನ್ನು ಮಾಡಲೋ ಅವಕಾಶವಿಲ್ಲ ಎಂದು ಹೇಗೆ ಹೇಳುತ್ತೀರಿ ಎನ್ನುವುದೇ ಅವರ ಪ್ರಶ್ನೆ. ಸ್ವಾಮಿಯವರ ಪ್ರಾರ್ಥನೆಯನ್ನು ಮಧುರ ಕವಿಗಳದು, ಇನ್ನದೊಟ್ಟಂ ಎಳುಮಯಂ ಎಂಬಿರಾನ್, ಈ ದಿನದಿಂದಾರಂಭಿಸಿ ಮುಂದೆಂದೂ ದಿನ ಸ್ವಾಮಿಯವರೇ ನನಗೆ ಗತಿಯಾಗಿದ್ದು ನನ್ನನ್ನು ರಕ್ಷಿಸುತ್ತಾರೆ, ನನ್ನನ್ನು ಕಾಪಾಡುತ್ತಾರೆ, ನನ್ನನ್ನು ಸ್ವೀಕರಿಸುತ್ತಾರೆ ಎಂದು ಹೇಳಿದಿರಲ್ಲ, ನಿಮಗೂ ಪ್ರಕೃತಿ ವಾಸನಾ ವ್ಯತ್ಯಾಸಗಳಿಂದ ಈ ರೀತಿಯಾಗಿ ನಡೆಯಬಹುದಲ್ಲವೇ? ಸೌಭರಿ ಮಹರ್ಷಿಗಳಿಗೆ ಆಯಿತು, ಪಿರಾಟ್ಟಿ ಮಾತೆಗೆ ಆಯಿತು, ಇನ್ನು ತಮಗೂ ಆಗಬಹುದಲ್ಲವೇ ಎನ್ನುವಂತಹ ಅರ್ಥದಲ್ಲಿ ಈ ದೃಷ್ಟಾಂತಗಳನ್ನೆಲ್ಲ ಬಲ್ಲಂತಹ ಮಂದಿ ಸ್ವಾಮಿ ಮಧುರ ಕವಿಗಳನ್ನು ಪ್ರಶ್ನಿಸಿದ್ದಾರೆ. ಅದಕ್ಕಾಗಿಯೇ ಸ್ವಾಮಿ ರಾಮಾನುಜರು ಹೇಳಿದ್ದು ವಾಸನಾ ಮಹಾರ್ಣವಾಂತರ್ನಿಮಗ್ನ, ಆ ವಾಸನೆಯಲ್ಲೇ ಮುಳುಗಿಬಿಟ್ಟಿದ್ದಾರೆ ಜನರು. ಈ ಪ್ರಕೃತಿ ವಾಸನೆಯಿಂದಲೋ ಅವಿದ್ಯಾಕರ್ಮ ವಾಸನಾರುಚಿ ಪ್ರಕೃತಿ ಈ ವಿಚಾರದಿಂದ
ಯಾರೊಬ್ಬರೂ ಅಷ್ಟು ಸುಲಭವಾಗಿ ಹೊರಬರಲು ಸಾಧ್ಯವೇ ಇಲ್ಲವಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲೇ ಈ ಪ್ರಶ್ನೆಗಳನ್ನೆಲ್ಲ ಸ್ವಾಮಿ ಮಧುರ ಕವಿಗಳಿಗೆ ಅನೇಕ ಮಂದಿ ಕೇಳಿದ್ದಾರೆ. ಅದಕ್ಕೆ ಸ್ವಾಮಿಯವರು ಸ್ವಾಮಿ ನಮ್ಮಾಳ್ವಾರರನ್ನು ಆಶ್ರಯಿಸಿರುವ ಹಿನ್ನೆಲೆಯನ್ನು ಮತ್ತಷ್ಟು ಸೊಗಸಾಗಿ ವಿಜ್ಞಾಪಿಸುತ್ತಿದ್ದಾರೆ. ಬಹಳ ವಾತ್ಸಲ್ಯ ಪರಿಪೂರ್ಣರಾಗಿರುವಂತಹವರು ಸ್ವಾಮಿ ನಮ್ಮಾಳ್ವಾರ್. ಭಗವಂತನ ವಾತ್ಸಲ್ಯಕ್ಕಿಂತಲೂ ಸ್ವಾಮಿ ನಮ್ಮಾಳ್ವಾರರ ವಾತ್ಸಲ್ಯಕ್ಕೆ ಪಾತ್ರನಾದೆನಲ್ಲ ಎನ್ನುವುದೇ ಮಧುರ ಕವಿಗಳಿಗಾದಂತಹ ಒಂದು ಆನಂದ. ಕಾರಣವೇನು? ಭಗವಂತ ವಾತ್ಸಲ್ಯದಿಂದಲೂ ನಮ್ಮನ್ನು ಉದ್ಧರಿಸಬಹುದು, ತನ್ನ ಸ್ವಾತಂತ್ರ್ಯದಿಂದಲೂ ನಮಗೆ ಶಿಕ್ಷೆಯನ್ನು ನೀಡಬಹುದು. ಎರಡು ಸಂದರ್ಭಗಳು ಭಗವಂತನ ವಿಚಾರದಲ್ಲುಂಟು. ತಪ್ಪು ಮಾಡಿದ್ದೇನೆ ಎಂಬುದಾಗಿ ಒಬ್ಬ ಚೇತನನ ವಿಚಾರದಲ್ಲಿ ತಿಳಿದಿದ್ದೇ ಆದರೆ ವಾತ್ಸಲ್ಯ ಪರಿಪೂರ್ಣನಾಗಿ ಅವನನ್ನು ರಕ್ಷಿಸಬಹುದು. ತನ್ನಲ್ಲಿರುವ ಸ್ವಾತಂತ್ರ್ಯತೆಯಿಂದ ಆ ಒಂದು ಚೇತನನನ್ನು ಶಿಕ್ಷಿಸಲೂಬಹುದು. ಆದರೆ ಸ್ವಾಮಿ ನಮ್ಮಾಳ್ವಾರ್ ಯಾವ ಸ್ವಾತಂತ್ರ್ಯವನ್ನೂ ತಮ್ಮಲ್ಲಿಟ್ಟುಕೊಳ್ಳದೆ ಸರ್ವದಾ ವಾತ್ಸಲ್ಯ ಪರಿಪೂರ್ಣರಾಗಿಯೇ ಇರುವುದರಿಂದ ಅವರು ನನ್ನನ್ನು ಕಾಪಾಡಿಯೇ ಕಾಪಾಡುತ್ತಾರೆ ಎನ್ನುವಂತಹ ದೃಢ ವಿಶ್ವಾಸ ಸ್ವಾಮಿ ಮಧುರ ಕವಿಗಳು. ಸೌಭರಿ ಮಹರ್ಷಿಗಳೋ ಸೀತಾ ಪಿರಾಟ್ಟೆಯೋ ಇವರೆಲ್ಲರೂ ಕೂಡ ಪ್ರಾರ್ಥಿಸಿದ್ದು ಭಗವಂತನನ್ನು. ಆದರೆ ಇವರು ಪ್ರಾರ್ಥಿಸುತ್ತಿರುವುದು ಆಚಾರ್ಯರನ್ನು. ಆಚಾರ್ಯರಿಗಿರುವುದು ಏಕಮಾತ್ರ ಉದ್ದೇಶ, ಎಲ್ಲರನ್ನೂ ಕೂಡ ಕಾಯಬೇಕು, ರಕ್ಷಿಸಬೇಕು. ಯಾರೊಬ್ಬರು ನನ್ನನ್ನು ಆಶ್ರಯಿಸುವರೋ ಅವರೆಲ್ಲರನ್ನೂ ಕೂಡ ನಾನು ಕಾಪಾಡಲೇಬೇಕು ಎನ್ನುವಂತಹ ದೃಢ ವಿಶ್ವಾಸವಿರುವುದರಿಂದಲೇ ಸ್ವಾಮಿ ನಮ್ಮಾಳ್ವಾರರು ನನ್ನನ್ನು ಅಂಗೀಕರಿಸಿದ್ದಾರೆ. ಮುಂದೊಂದು ದಿನ ದೋಷದಿಂದ ಕೂಡಿರುವಂತೆ ನನ್ನನ್ನು ಮಾಡುವುದಿಲ್ಲ, ಸರ್ವದಾ ದೋಷಮುಕ್ತನಾಗಿಯೇ ಇರುವಂತೆ ನಮ್ಮನ್ನು ಮಾಡುತ್ತಾರೆ ಎನ್ನುವಂತಹದ್ದು ಅವರಲ್ಲಿದ್ದಂತಹ ಒಂದು ದೃಢ ವಿಶ್ವಾಸ. ಸ್ವಾಮಿ ನಮ್ಮಾಳ್ವಾರ್ ಈಗ ಉತ್ತಮರಾಗಿದ್ದಾರೆ. ಉತ್ತಮರಾಗಲು ಕಾರಣವೇನು? ಇಲ್ಲಿ ಎರಡು ವಿಚಾರವನ್ನು ಗಮನಿಸಬೇಕು. ಅಧಮರು, ಮಧ್ಯಮರು, ಉತ್ತಮರು ಎಂಬುದಾಗಿ ಮೂರು ಬಗೆ ಉಂಟು ಜನರಲ್ಲಿ. ಅಧಮರು ಕೆಲಸವನ್ನು ನೋಡಿ ಈ ಕೆಲಸ ನಮ್ಮಿಂದ ಸಾಧ್ಯವಿಲ್ಲ ಎಂಬುದಾಗಿ ಪ್ರಾರಂಭಕ್ಕೂ ಮುಂಚೆಯೇ ಆ ಕೆಲಸವನ್ನು ಪ್ರಾರಂಭಿಸದೇ ಬಿಡುವಂತಹವರು. ಮಧ್ಯಮರು ಎಂತಹ ಮಂದಿ? ಕೆಲಸವನ್ನು ಪ್ರಾರಂಭಿಸಿದ್ದಾರೆ, ಆ ಪ್ರಾರಂಭಿಸಿದ ನಂತರದಲ್ಲಿ ಕೆಲವೊಂದು ಕಷ್ಟ ಕಾರ್ಪಣ್ಯಗಳು ಏರ್ಪಟ್ಟಾಗ ಆ ಕೆಲಸವನ್ನು ಅರ್ಧದಲ್ಲೇ ನಿಲ್ಲಿಸಿ ತಮ್ಮ ಕೆಲಸಗಳಿಗೆ ಹಿಂದಿರುಗುತ್ತಾರೆ. ಇದು ಮಧ್ಯಮರ ಪಕ್ಷ. ಇನ್ನು ಉತ್ತಮರ ಪಕ್ಷ ಯಾವ ರೀತಿ? ಕೆಲಸ ಪ್ರಾರಂಭಿಸಿದ್ದಾಯಿತು, ಕಷ್ಟವೇ ಇರಲಿ, ಯಾವ ರೀತಿಯಾದಂತಹ ತೊಂದರೆಯೇ ಇರಲಿ, ಅದನ್ನು ಸಂಪೂರ್ಣಗೊಳಿಸಿಯೇ ತಮ್ಮ ಮುಂದಿನ ಕೆಲಸಕ್ಕೆ ಹೋಗುತ್ತೇನೆ ಎನ್ನುವಂತಹ ದೃಢ ವಿಶ್ವಾಸ ಉತ್ತಮರಲ್ಲಿ. ಹಾಗಾಗಿಯೇ ಸ್ವಾಮಿ ನಮ್ಮಾಳ್ವಾರ್ ಮಧುರ ಕವಿಗಳು ನನ್ನನ್ನು ಆಶ್ರಯಿಸಿದ್ದಾರೆ, ಅವರನ್ನು ಉಜ್ಜೀವನಗೊಳಿಸುವುದೇ ನನ್ನ ಉದ್ದೇಶ ಎನ್ನುವಂತಹ ಅರ್ಥದಲ್ಲಿ ಅವರ ಮೇಲೆ ಕೃಪಾ ವರ್ಷವನ್ನೇ ಸುರಿಸಿದ್ದಾರೆ. ಆ ಕೃಪಾ ಜರಿಯಲ್ಲಿ ನಾನು ತೊಯ್ದಿದ್ದೇನೆ ಎಂಬುದಾಗಿ ಸ್ವಾಮಿ ಮಧುರ ಕವಿಗಳೇ ತಮ್ಮ ಪ್ರಾರ್ಥನೆಯನ್ನು ತಿಳಿಸಿದ್ದಾರೆ. ಹಾಗಾಗಿಯೇ ಅಂತಹ ಸ್ವಾಮಿ ನಮ್ಮಾಳ್ವಾರರನ್ನು ಆಶ್ರಯಿಸಿರುವುದರಿಂದ ಯಾವ ಕಾರಣಕ್ಕೂ ದೋಷದಿಂದ ಕೂಡಿರುವಂತಹ ಜೀವನ ಶೈಲಿ ನನ್ನಲ್ಲಿರುವುದೇ ಇಲ್ಲ. ದೋಷಮುಕ್ತನಾಗಿದ್ದೇನೆ, ಅವರ ಆದರಕ್ಕೆ ಪಾತ್ರನಾಗಿದ್ದೇನೆ. ಅವರು ಯಾವ ಕಾರಣಕ್ಕೂ ಅನಾದರಣೀಯವಾಗಿ ನನ್ನನ್ನು ತಿರಸ್ಕರಿಸುವುದಿಲ್ಲ ಎನ್ನುವಂತಹ ಅರ್ಥದಲ್ಲಿ ಸ್ವಾಮಿ ನಮ್ಮಾಳ್ವಾರರನ್ನು ವಿಶೇಷವಾಗಿ ಕೊಂಡಾಡುತ್ತಿದ್ದಾರೆ. ಇನ್ನು ಅನಾದರಿಸುವುದಿಲ್ಲ ಎನ್ನುವಂತಹ ವಿಷಯಕ್ಕೆ ಇನ್ನೆರಡು ದೃಷ್ಟಾಂತಗಳನ್ನು ವಿಜ್ಞಾಪಿಸುತ್ತಾರೆ ವಿವರಣಾ ರೂಪದಲ್ಲಿ. ನಮ್ಮನ್ನು ರಕ್ಷಿಸುತ್ತಾರೆ ಎಂಬುದಾಗಿ ಹೇಳಿದಾಗ ರಕ್ಷಣೆ ಎನ್ನುವ ಪದಕ್ಕೆ ಅರ್ಥವೇನು? ಅನಿಷ್ಟ ನಿವಾರಣೆಯಾಗಿ ಇಷ್ಟಪ್ರಾಪ್ತಿಯಾದರೆ ಮಾತ್ರ ರಕ್ಷಣೆ ಎನ್ನುವುದು ನಡೆದಿದೆ ನಮ್ಮ ಸ್ವಾಮಿಯಿಂದ ಎನ್ನುವಂತಹ ಭಾವನೆ ಮೂಡಬೇಕು. ಕೇವಲ ಇಷ್ಟಪ್ರಾಪ್ತಿ ಒಂದೇ ಆಗಿ ಅನಿಷ್ಟ ನಿವಾರಣೆಯಾಗದಿದ್ದರೂ ಅದು ರಕ್ಷಣೆಯಲ್ಲ. ಅನಿಷ್ಟ ನಿವಾರಣೆ ಒಂದೇ ಆಗಿ ಇಷ್ಟಪ್ರಾಪ್ತಿಯಾಗದೇ ಇದ್ದರೂ ಕೂಡ ಅದು ರಕ್ಷಣೆಯಲ್ಲ. ಹಾಗಾಗಿಯೇ ಭಗವಂತನಿಗಿರುವಂತಹ ಆ ಒಂದು ರಕ್ಷಣಾ ಗುಣದಲ್ಲಿ ನಮಗೆ ಇಷ್ಟವಾಗಿರುವಂತಹ ವಿಷಯದ ಪ್ರಾಪ್ತಿಯೂ ಆಗಬೇಕು, ನಮಗೆ ಅನಿಷ್ಟ ರೂಪದಲ್ಲಿರುವಂತಹದ್ದು ನಿವಾರಣೆಯೂ ಆಗಬೇಕು. ಈ ಎರಡನ್ನೂ ಕೂಡ ನಡೆಸುವಂತಹದ್ದು ಇದ್ದಾಗ ಮಾತ್ರ ರಕ್ಷಣಾಭಾವ ಮೂಡುತ್ತದೆ. ಹಾಗಾದರೆ ಈಗ ಇಲ್ಲಿ
ಸ್ವಾಮಿ ನಮ್ಮಾಳ್ವಾರರು ರಕ್ಷಿಸಿದ್ದಾರೆ, ಆದರಿಸಿದ್ದಾರೆ ಎನ್ನುವಂತಹ ಅರ್ಥದಲ್ಲಿ ನೋಡಿದ್ದೇ ಆದರೆ ಮಧುರ ಕವಿಗಳ ಇಷ್ಟಪ್ರಾಪ್ತಿ ಏನು? ಅವರ ಗುಣಗಾನವನ್ನು, ಕೀರ್ತನೆಯನ್ನು ಸರ್ವದಾ ಮಾಡಬೇಕು. ತನ್ ಪುಹಳ್ಳಿಯೇತ್ತ ಅರುಳಿನಾನ್ ಎಂಬುದಾಗಿ 2ನೇ ವಾಕ್ಯದಲ್ಲಿ ಹೇಳಿದರು. ಅವರ ಗುಣಗಾನವನ್ನು, ಕೀರ್ತನೆಯನ್ನೆಲ್ಲ ಎಲ್ಲ ಕಡೆಯೂ ಪ್ರಸರಿಸಬೇಕು ಎನ್ನುವಂತಹ ಆಸೆ ಏನಿದೆ ಅದಕ್ಕೆ ಅವರೇ ಕೃಪೆ ತೋರಿದ್ದಾರೆ. ಇದು ಇಷ್ಟಪ್ರಾಪ್ತಿ. ಇನ್ನು ಅನಿಷ್ಟ ನಿವಾರಣೆ ಏನು? ಸರ್ವದಾ ಎಲ್ಲರಿಂದಲೂ ಬೈಗುಳಕ್ಕೆ ಒಳಗಾಗಿ ಎಲ್ಲರಿಂದಲೂ ದೂಷೀಕರಿಸುತ್ತಿರುವಂತಹ ಸಂದರ್ಭ ಇದ್ದರೂ ಕೂಡ ನನ್ನನ್ನು ಸ್ವೀಕರಿಸಿದರಲ್ಲ ಸ್ವಾಮಿ ನಮ್ಮಾಳ್ವಾರ್, ಅಂತಹ ಅನಿಷ್ಟ ನಿವಾರಣೆ ಇಂದು ಆಗಿದೆ. ಯಾರಿಂದಲೂ ಸ್ವೀಕರಿಸಲು ಅರ್ಹನೇ ಇಲ್ಲದಂತಹ ನನ್ನವನನ್ನು ತಾವು ಇಂದು ಸ್ವೀಕರಿಸಿರುವುದೇ ಅನಿಷ್ಟ ನಿವಾರಣೆಯಾಗಿರೋದಕ್ಕೆ ಒಂದು ಕಾರಣ ಎಂಬುದಾಗಿ ಆ ಒಂದು ವಿಚಾರವನ್ನು ಹೇಳುತ್ತಿದ್ದಾರೆ. ಇನ್ನು 2ನೇದಾಗಿ ಶ್ರೀರಾಮಾಯಣದ ಒಂದು ವೃತ್ತಾಂತವನ್ನು ಹೇಳುವಾಗ ಭರತನು ವಸಿಷ್ಠ ಮಹರ್ಷಿಗಳ ಬಳಿ ಈ ಮಾತನ್ನು ಹೇಳುತ್ತಾನೆ, ರಾಜ್ಯಂಚ ಅಹಂಚ ರಾಮಸ್ಯ ಎಂಬುದಾಗಿ. ರಾಜ್ಯವೇ ಇರಲಿ, ನಾನೇ ಇರಲಿ, ಎರಡೂ ರಾಮನ ಸೊತ್ತು. ಭರತನಿಗೆ ಪಟ್ಟಾಭಿಷೇಕ ಮಾಡುವುದು ಎಂಬುದಾಗಿ ಎಲ್ಲ ತೀರ್ಮಾನವಾಯಿತು. ಆದರೆ ಭರತ ಅದನ್ನು ಸ್ವೀಕರಿಸಲಿಲ್ಲ. ಶ್ರೀರಾಮಚಂದ್ರನ ಪಾದುಕೆಗಳನ್ನು ತಂದು ಆ ಒಂದು ಪಾದುಕೆಗಳಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜ್ಯಭಾರವನ್ನು ಮಾಡದ ಎನ್ನುವಂತಹ ಶ್ರೀರಾಮಾಯಣದ ಚರಿತ್ರೆ ಎಲ್ಲರಿಗೂ ತಿಳಿದಿದೆ. ಆದರೆ ಈ ರಾಜ್ಯ ರಾಮನಿಗೆ ಸೇರಿದ್ದು ಎಂಬ ಮಾತನ್ನು ಮಾತ್ರ ಹೇಳದೆ ನಾನೂ ರಾಮನಿಗೆ ಸೇರಿದವನು ಎನ್ನುವಂತಹ ಮಾತನ್ನು ಶ್ರೀ ಭರತ ಶ್ರೀರಾಮಾಯಣದಲ್ಲಿ ಉಲ್ಲೇಖಿಸಿದ್ದಾನೆ. ಇದನ್ನು ನಮ್ಮ ವ್ಯಾಖ್ಯಾನಕಾರರು ಈ ಒಂದು ಪ್ರಸಂಗಕ್ಕೆ ಉಪಯೋಗಿಸಿಕೊಂಡಿದ್ದಾರೆ. ಸ್ವಸ್ವಾಮಿ ಸಂಬಂಧಂ ಎಂಬುದಾಗಿ ಉಂಟು. ಸ್ವಾಮಿಯಾದವನು ತನಗೆ ಸೇರಿದ ಸ್ವತ್ತನ್ನು ರಕ್ಷಿಸಲೇಬೇಕು ಎನ್ನುವಂತಹ ನಿಬಂಧನೆಗೆ ಒಳಪಟ್ಟಿರುತ್ತಾನೆ. ಈ ಒಂದು ಮಧುರ ಕವಿ ಎನ್ನುವಂತಹ ಸ್ವತ್ತು ಶ್ರೀ ನಮ್ಮಾಳ್ವಾರರ ಸ್ವತ್ತು. ನಮ್ಮಾಳ್ವಾರರ ಸ್ವತ್ತಾಗಿರುವಂತಹ ಮಧುರ ಕವಿಗಳನ್ನು ಸ್ವಾಮಿ ನಮ್ಮಾಳ್ವಾರರು ರಕ್ಷಿಸಲೇಬೇಕು ಎನ್ನುವಂತಹ ದೃಢ ವಿಶ್ವಾಸವನ್ನೇ ಮತ್ತೊಮ್ಮೆ ಪ್ರಚುರಪಡಿಸಲು ಶ್ರೀರಾಮಾಯಣದ ದೃಷ್ಟಾಂತವನ್ನು ಹೇಳುತ್ತಿದ್ದಾರೆ. ಸ್ವಾಮಿ ಆಳವಂದಾರ್ ತಮ್ಮ ಸ್ತೋತ್ರ ರತ್ನದಲ್ಲಿ ಹೇಳುವಾಗ ಪಿತಾಮಹಂ ನಾಥಮುನಿಂ ವಿಲೋಕ್ಯ ಪ್ರಸೀದಮದ್ವೃತ್ತಮಚಿಂತಯಿತ್ವ ಅಕೃತ್ರಿಮತ್ವ ಚರಣಾರವಿಂದ ಪ್ರೇಮ ಪರಗರಶಾವಧಿ ಮಾತ್ಮವಂತಂ ಪಿತಾಮಹಂ ನಾಥಮುನಿಂ ವಿಲೋಕ್ಯ. ತಾತನವರಾದಂತಹ ನಾಥಮುದಿಗಳನ್ನು ನೋಡಿಯಾದರೂ ನನ್ನನ್ನು ಸ್ವೀಕರಿಸು ಅಂಥೇಳಿ ಆಳವಂದಾರ್ ಪ್ರಾರ್ಥಿಸುವಂತಹದ್ದು. ಅಂದರೆ ಇಂತಹವರಿಗೆ ಸೇರಿದ್ದೇನೆ ಎಂಬುದಾಗಿ ಹೇಳಿದಾಗ ಭಗವಂತ ಸ್ವೀಕರಿಸುತ್ತಾನೆ ಎನ್ನುವುದೇ ಮತ್ತೊಂದು ದೃಷ್ಟಾಂತ. ಹಾಗಾಗಿ ಸ್ವಾಮಿ ಮಧುರ ಕವಿಗಳಿಗೆ ದೃಢ ವಿಶ್ವಾಸವೇರ್ಪಟ್ಟಿದೆ. ನಮ್ಮಾಳ್ವಾರ್ ನಮ್ಮನ್ನು ರಕ್ಷಿಸಿಯೇ ತೀರುತ್ತಾರೆ, ಅವರಿಗೆ ಸೇರಿದ ಸ್ವತ್ತಾದ್ದರಿಂದ ಅವರು ನಮ್ಮನ್ನು ರಕ್ಷಿಸಿಯೇ ತೀರುತ್ತಾರೆ ಎನ್ನುವಂತಹ ಬಹಳ ವಿಶ್ವಾಸವನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಪಾಶುರದಲ್ಲಿ ವಿಜ್ಞಾಪಿಸಿದ್ದಾರೆ. 6ನೆಯ ಪಾಶುರದ ಒಟ್ಟಾರೆ ಸಾರಾಂಶವನ್ನು ನೋಡಿದ್ದೇ ಆದರೆ, ಸ್ವಾಮಿಯಿಂದ ನಾನು ಇಂದು ರಕ್ಷಿಸಲ್ಪಟ್ಟಿದ್ದೇನೆ, ಇಂದಿನಿಂದ ಆರಂಭಿಸಿ ಸರ್ವದಾ ನನ್ನ ಹಿತವನ್ನು ಕಾಯುತ್ತಾರೆ, ಅಂತಹ ಸ್ವಾಮಿ ನಮ್ಮಾಳ್ವಾರರ ಗುಣಕೀರ್ತಿಯನ್ನು ಎಲ್ಲೆಲ್ಲೂ ಪ್ರಚುರಪಡಿಸುವಂತಹ ನನ್ನ ಆಸೆಯ ವಿಚಾರದಲ್ಲಿ ಅವರು ನನ್ನಲ್ಲಿ ಕೃಪೆ ತೋರಿದ್ದಾರೆ, ಇಂತಹ ಸ್ವಾಮಿಯಾದ ನಮ್ಮಾಳ್ವಾರರಿಗೆ ನಮಸ್ಕರಿಸುತ್ತೇನೆ ಎನ್ನುವಂತಹ ಅರ್ಥದಲ್ಲಿ ಈ ಒಂದು 6ನೆಯ ಪಾಶುರ ಬಿಂಬಿತವಾಗಿದೆ. ಇನ್ನು ಮುಂದಿನದು 7ನೆಯ ಪಾಶುರ. ಆ ಪಾಶುರವನ್ನು ನಾವು ಇಂದು ಅನುಭವಿಸಲಿದ್ದೇವೆ. ಮುಂದಿನದು 7ನೆಯ ಪಾಶುರ. ಕಂಡುಕೊಂಡೆನ್ನೈ ಕಾರಿ ಮಾರಪ್ಪಿರಾನ್ ಪಂಡೆವಲ್ವಿನೈ ಪಾತ್ತಿಯರುಳಿನಾನ್ ಎಂಡಿಶಯಂ ಮರಿಯ ವಿಹಂಬುಹೇನ್ ಒಂಡಮಿಳ್ ಷಡಗೋಬನರುಳಯೇಂ. ನನ್ನಲ್ಲಿದ್ದಂತಹ ದೋಷಗಳನ್ನೆಲ್ಲ ಕೈಕಾಣಿಕೆಯಾಗಿ ಸ್ವೀಕರಿಸಿಬಿಟ್ಟರು ಸ್ವಾಮಿ ನಮ್ಮಾಳ್ವಾರ್. ದೋಷದಿಂದಲೇ ಕೂಡಿದಂತಹವನು ನಾನು. ಆ ದೋಷಗಳನ್ನೇ ತಮ್ಮ ಕೈಕಾಣಿಕೆಯಾಗಿ ಸ್ವೀಕರಿಸಿ ನನ್ನ ಮೇಲೆ ದಯ ತೋರಿಸಿದವರು ಸ್ವಾಮಿ ನಮ್ಮಾಳ್ವಾರ್.
ನನ್ನಲ್ಲಿ ದೋಷವಿದ್ದಿದ್ದರಿಂದಲೇ ಅವರ ದಯೆಯನ್ನು ಪ್ರಚುರಪಡಿಸಲು ಅವರಿಗೆ ಅವಕಾಶವಾಯಿತು. ಹಾಗಾಗಿ ನನ್ನ ದೋಷವನ್ನೇ ಕೈಕಾಣಿಕೆಯಾಗಿ ಸ್ವೀಕರಿಸಿಬಿಟ್ಟರಲ್ಲ ಎನ್ನುವಂತಹ ಒಂದು ಮಾತನ್ನು ಸ್ವಾಮಿ ಮಧುರ ಕವಿಗಳು ಈ ಪಾಶುರದಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಕಂಡುಕೊಂಡು ಎನ್ನೈ ಕಾರಿಮಾರಪ್ಪಿರಾನ್. ಕಾರಿ ಎನ್ನುವಂತಹ ಆ ಒಂದು ವಂಶದಲ್ಲಿ, ಆ ಒಂದು ಸಂತಾನದಲ್ಲಿ ಬಂದಂಥವರು, ಸಂತತಿಯಲ್ಲಿ ಬಂದವರು ಸ್ವಾಮಿ ನಮ್ಮಾಳ್ವಾರ್. ನನ್ನನ್ನು ನೋಡಿದ ತಕ್ಷಣದಲ್ಲೇ ಪಂಡ್ಯವಲ್ವಿನೈ ಪಾತಿ ಅರುಳಿನಾನ್. ಅನಾದಿಯಾಗಿ ಬಂದಂತಹ ನನ್ನ ಪಾಪಗಳು ಅದು ಯಾವ ರೀತಿಯಾಗಿದೆ, ಸಂಚಿತ ಪಾಪ, ಆಗಾಮಿ ಪಾಪ ಎಂಬುದಾಗಿ ಎಲ್ಲ ಒಂದು ವಿಭಾಗಗಳನ್ನು ಮಾಡುತ್ತಾರೆ. ಹಿಂದಿನ ಯಾವುದೋ ಜನ್ಮದಲ್ಲಿ ನಮ್ಮಿಂದ ಸಂಗ್ರಹಿಸಲ್ಪಟ್ಟಂತಹ ಪಾಪಗಳ ಒಂದು ರಾಶಿ, ಮುಂದೊಂದು ದಿನ ನಾವು ಮಾಡುವಂತಹ ಪಾಪಗಳ ರಾಶಿ, ಇದೆಲ್ಲವನ್ನೂ ಕೂಡ ಇಲ್ಲದಂತೆ ಮಾಡಿದಂತಹವರು ಸ್ವಾಮಿ ನಮ್ಮಾಳ್ವಾರ್. ಆ ಅರ್ಥದಲ್ಲಿ ಪಂಡೆವಲ್ವಿನೈ ಪಾತಿ ಅರುಳಿನಾನ್, ಅನಾದಿಯಾಗಿ ಬಂದಂತಹ ಪ್ರಬಲವಾಗಿದ್ದಂತಹ ನನ್ನ ಪಾಪಗಳನ್ನೆಲ್ಲವೂ ಹೋಗಲಾಡಿಸಿ ನನ್ನ ಮೇಲೆ ಕೃಪೆ ಮಾಡಿದ್ದಾರೆ. ಒಂಡಮಿಳ್ ಷಡಗೋಪನರುಳಯೇ. ಒಂಡಮಿಳ್ ಷಡಗೋಪನ್ ತಮಿಳಿನಲ್ಲಿ ಪ್ರಬಂಧವನ್ನು ರಚಿಸಿ ನಮಗೆ ನೀಡಿದ್ದಾರಲ್ಲ ಸ್ವಾಮಿ ನಮ್ಮಾಳ್ವಾರ್, ಅವರ ಒಂದು ದಿವ್ಯ ಪ್ರಬಂಧವನ್ನು ಎಂಡಿಶಯಂ ಅರಿಯಂ ಇಹಂಬುಹೇನ್, 8 ದಿಕ್ಕುಗಳಲ್ಲೂ ಕೂಡ ಸರ್ವತ್ರ ವ್ಯಾಪಕವಾಗಿ ಇರುವಂತೆ ಮಾಡುವಂತಹ ಹಂಬಲದೊಂದಿಗೆ ನಾನಿದ್ದೇನೆ ಎಂಬುದಾಗಿ ಪ್ರಾರ್ಥಿಸಿರುವಂತಹ ಪದ್ಯವಿದು. ನನ್ನ ಬಗ್ಗೆ ತಿಳಿದುಕೊಂಡು ನನ್ನನ್ನು ಕಟಾಕ್ಷಿಸಿ ಕಾರಿಕುಲದಲ್ಲಿ ಜನಿಸಿದಂತಹ ಮಾರನ್ ಎನ್ನುವಂತಹ ಸ್ವಾಮಿ ನಮ್ಮಾಳ್ವಾರ್ ಅನಾದಿಯಾಗಿ ಸಂಗ್ರಹಿತವಾಗಿದ್ದಂತಹ ಪ್ರಬಲವಾದಂತಹ ನನ್ನ ಪಾಪಗಳನ್ನೆಲ್ಲವನ್ನೂ ಹೋಗಲಾಡಿಸಿ ಕೃಪೆ ಮಾಡಿದ್ದಾರೆ. ಶ್ರೇಷ್ಠತಮವಾಗಿ ತಮಿಳಿನಲ್ಲಿ ಪ್ರಬಂಧವನ್ನು ರಚಿಸಿದ್ದಾರೆ. ಅಂತಹ ಸ್ವಾಮಿ ನಮ್ಮಾಳ್ವಾರರ ಕೃಪೆಯನ್ನು 8 ದಿಕ್ಕುಗಳಲ್ಲೂ ಕೂಡ ಎಲ್ಲರಿಗೂ ತಿಳಿಯುವಂತೆ ಪ್ರಚಾರ ಮಾಡುವುದೇ ನನ್ನ ಉದ್ದೇಶವಾಗಿದೆ ಎಂಬುದಾಗಿ 7ನೆಯ ಪಾಶುರದಲ್ಲಿ ಸ್ವಾಮಿ ಮಧುರ ಕವಿಗಳು ವಿಜ್ಞಾಪನೆಯನ್ನು ಮಾಡಿದ್ದಾರೆ. ಈ ಒಂದು ವಿಚಾರವನ್ನು ವಿಶದತಮವಾಗಿ ನೋಡೋಣ. ಸುಮಾರು 16 ವರ್ಷಗಳ ಕಾಲ ಸ್ವಾಮಿ ನಮ್ಮಾಳ್ವಾರ್ ಯಾರೊಂದಿಗೂ ಮಾತನಾಡಿರಲಿಲ್ಲ. ಮಗು ಹುಟ್ಟಿದ ತಕ್ಷಣ ಅಳಲಿಲ್ಲ. ಶಠಜಿತ್ ಎಂಬುದಾಗಿ ಅವರಿಗೆ ನಾಮಕರಣವನ್ನು ಮಾಡಿದ್ದ ಉದ್ದೇಶ ಶಠ ಎನ್ನುವಂತಹ ಹೆಸರಿನ ವಾಯುವನ್ನು ಜಯಿಸಿದ್ದರು. ಆ ವಾಯು ಪ್ರವೇಶವಾದರೇನೆ ಒಂದು ಮಗು ಅಳುತ್ತಾ ಹುಟ್ಟುವುದು. ಆದರೆ ಈ ಮಗುವಿಗೆ ಆ ಶಠ ಎನ್ನುವಂತಹ ವಾಯುವಿನ ಪ್ರವೇಶವಾಗದೇ ಇದ್ದಿದ್ದರಿಂದ ಅಳಲಿಲ್ಲ, ಕೈಕಾಲನ್ನು ಆಡಿಸಲಿಲ್ಲ, ಚಲಿಸಲಿಲ್ಲ. ಹಾಗಾಗಿ ಮಗುವನ್ನು ತೆಗೆದುಕೊಂಡು ಒಂದು ಹುಣಸೆ ಮರದ ಪೊಟರೆಯಲ್ಲಿ ಬಿಟ್ಟುಬಿಟ್ರು. ಅವತ್ತು ಅಲ್ಲಿದ್ದಂತಹ ಮಗು ಸುಮಾರು 16 ವರ್ಷಗಳ ಕಾಲ ಅಲ್ಲೇ ಇರುತ್ತದೆ. ಯಾವ ಬೆಳವಣಿಗೆಗೆ ಸಾಧ್ಯವೋ ಅಷ್ಟು ಬೆಳವಣಿಗೆಯನ್ನೂ ಕಂಡುಕೊಂಡಿದೆ. ಇತ್ತ ಸ್ವಾಮಿ ಮಧುರ ಕವಿಗಳು ಉತ್ತರ ದೇಶದಕ್ಕೆ ಮತ್ತಷ್ಟು ಅಧ್ಯಯನಕ್ಕಾಗಿ ಹೋಗಿರುವಂತಹ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿನ ಕಡೆ ನೋಡಿದಾಗ ನಿತ್ಯ ಒಂದು ತೇಜಸ್ಸು ಅವರಿಗೆ ಗೋಚರವಾಗುತ್ತಿತ್ತು. ಆ ತೇಜಸ್ಸನ್ನೇ ಅರಸಿ ನಿತ್ಯ ಸ್ವಲ್ಪ ಮಟ್ಟಿಗೆ ಪ್ರಯಾಣವನ್ನು ದಕ್ಷಿಣದ ಕಡೆ ಮಾಡುತ್ತಾ ಬಂದಂತಹ ಸ್ವಾಮಿ ಮಧುರ ಕವಿಗಳಿಗೆ ಒಂದು ದಿನ ಕಣ್ಣಿಗೆ ಕಂಡಿದ್ದು ಸ್ವಾಮಿ ನಮ್ಮಾಳ್ವಾರವರ ದಿವ್ಯಮಂಗಳ ವಿಗ್ರಹ. ಆ ಮಗು 16 ವರ್ಷಗಳವರೆಗೂ ಕೂಡ ಯಾರೊಬ್ಬರಿಗೂ ಮಾತನಾಡದೆ, ಯಾರೊಬ್ಬರಿಗೆ ಯಾವ ಸಂಪರ್ಕವನ್ನೂ ಇಟ್ಟುಕೊಂಡಿರದೆ ಭಗವತ್ ಚಿಂತನೆಯಲ್ಲೇ ಹುಣಸ ಮರದ ಕೆಳಗಡೆ ಇದ್ದಂತಹ ಮಗು. ಈಗ ಅವರೇ ನಮ್ಮಾಳ್ವಾರ್. ಅವರನ್ನು ನೋಡಿದಂತಹ ಸ್ವಾಮಿ ಮಧುರ ಕವಿಗಳು ಒಂದು ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆಗೆ ಆ ಮಗು ಉತ್ತರವನ್ನು ಇಟ್ಟು. ಇದೆಲ್ಲವೂ ಕೂಡ ಮಧುರ ಕವಿಗಳ ಸ್ವಾಮಿ ನಮ್ಮಾಳ್ವಾರರ ಚರಿತ್ರೆಯಲ್ಲಿ ಕಾಣಸಿಗುವಂತಹ ದೃಷ್ಟಾಂತಗಳೇ. ಆ ಉತ್ತರವನ್ನೇ ಪ್ರಧಾನವಾಗಿ ಮೊದಲು ನೀಡಿದ್ದು. ಅಂತಹ ಉತ್ತರವನ್ನು ಕೊಟ್ಟ ಉದ್ದೇಶ ಇಂತಹ ಶಿಷ್ಯನನ್ನು ಅಂಗೀಕರಿಸಬೇಕು ಎನ್ನುವಂತಹ ಆಸೆ. ಹಾಗಾಗಿ ಮಧುರ ಕವಿಗಳು
16 ವರ್ಷಗಳ ಕಾಲ ನನಗಾಗಿ ಕಾದು ನನ್ನನ್ನು ಸ್ವೀಕರಿಸಿದಿರಲ್ಲ ಎನ್ನುವಂತಹ ಮನೋಭಿಲಾಷೆಯೊಂದಿಗೆ ಈ ಪಾಶುರವನ್ನು ಹೇಳುತ್ತಿದ್ದಾರೆ. ಕಂಡುಕೊಂಡು ಎನ್ನೈ ಕಾರಿಮಾರಪ್ಪಿರಾನ್ ಪಂಡೆವಲ್ವಿನೈ ಪಾತಿ ಅರುಳಿನಾನ್. ನನ್ನನ್ನು ಅವರೇ ಕಂಡುಕೊಂಡರು. ನಾನು ದಿವ್ಯ ಚಕ್ಷಸ್ಸಿಂದ ಕೂಡಿರುವಂತಹ, ದಿವ್ಯ ತೇಜಸ್ಸಿನಿಂದ ಕೂಡಿರುವಂತಹ ಆ ದಕ್ಷಿಣ ದಿಕ್ಕಿನ ಕಡೆ ನಡೆದುಕೊಂಡು ಬರ್ತಾ ಇರೋದಕ್ಕೆ ಕಾರಣ ಆ ಒಂದು ತೇಜಸ್ಸು. ಆ ತೇಜಸ್ಸನ್ನು ಕಂಡ ತಕ್ಷಣದಲ್ಲಿ ನನ್ನಲ್ಲಾದಂತಹ ಒಂದು ವಿಷಯವನ್ನು ವಿಜ್ಞಾಪಿಸಿದ್ದಕ್ಕೆ ಅವರಿಂದ ಒಂದು ಉತ್ತರವೂ ದೊರಕಿತು. ಈ ಒಂದು ವಿಚಾರದ ಹಿನ್ನೆಲೆಯಲ್ಲೇ ನನ್ನನ್ನು ಅವರೇ ಕಳಿಸ್ಕೊಂಡ್ರು ಇಲ್ಲಿಗೆ ಅನ್ನೋ ಅರ್ಥದಲ್ಲಿ ಕಂಡುಕೊಂಡು ಎನ್ನೈ ಕಾರಿಮಾರಪ್ಪಿರಾನ್ ಪಂಡೆವಲ್ವಿನೈ ಪಾತಿ ಅರುಳಿನಾನ್. ನನ್ನಲ್ಲಿದ್ದಂತಹ ಎಲ್ಲ ಪಾಪಗಳನ್ನು ಹೋಗಿಸಿಬಿಟ್ರು. ಇದು ದಿವ್ಯ ಚಕ್ಷುಸ್ಸಿಗೆ, ದಿವ್ಯ ಕಟಾಕ್ಷಕ್ಕೆ ಇರುವಂತಹ ಲಕ್ಷಣ. ಸ್ವಾಮಿ ನಮ್ಮಾಳ್ವಾರರ ಆ ಒಂದು ಕಟಾಕ್ಷ ನನ್ನ ಮೇಲೆ ಬಿದ್ದಿದ್ದೇ ಸಾಕು, ನನ್ನ ಎಲ್ಲ ಪಾಪಗಳು ಎಷ್ಟು ಪ್ರಬಲವಾಗಿದ್ದರೂ ಕೂಡ ನಶಿಸಿ ಹೋಯಿತು. ಅವರ ಕೃಪೆಗೆ ಇಂದು ನಾನು ಪಾತ್ರನಾಗಿದ್ದೇನೆ. ಹಾಗಾಗಿಯೇ ಎಂಡಿಶಯಂ ಅರಿಯೈ ಹಂಬುಹೇನ್ ವಂಡಮಿಳ್ ಷಡಗೋಪ ನರುಳಯೇ. ಸ್ವಾಮಿ ನಮ್ಮಾಳ್ವಾರರ ಕೃಪೆಯ ವಿಚಾರವನ್ನು, ಅವರು ತಮಿಳಲ್ಲಿ ಪ್ರಬಂಧವನ್ನು ರಚಿಸಿದ ವಿಚಾರವನ್ನು 8 ದಿಕ್ಕುಗಳಲ್ಲೂ ಕೂಡ ನಾನು ಪ್ರಚುರಪಡಿಸಲು ಆಸಕ್ತಿಯೊಂದಿಗೆ ಉತ್ಸುಕನಾಗಿದ್ದೇನೆ. 8 ದಿಕ್ಕುಗಳಲ್ಲೂ ಆ ರೀತಿಯಾಗಿ ಪ್ರಚುರಪಡಿಸಬೇಕು ಎನ್ನುವಂತಹ ಆಸೆ ಬರಲಿಕ್ಕೆ ಕಾರಣ ಅವರಲ್ಲಿ ಮೂಡಿದಂತಹ ಗುರುದಕ್ಷಿಣೆ ಎನ್ನುವಂತಹ ಭಾವನೆ, ಆಚಾರ್ಯ ಸಂಭಾವನೆ ಎನ್ನುವಂತಹ ಭಾವನೆ. ಆಚಾರ್ಯರಾಗಿ ಅವರನ್ನು ವರಿಸಿದ್ದೇನೆ, ಅವರಿಂದ ಜ್ಞಾನವನ್ನು ಪಡೆದುಕೊಂಡಿದ್ದೇನೆ. ಅದಕ್ಕೆ ನಾನು ಆಚಾರ್ಯ ಸಂಭಾವನೆಯನ್ನು ಸಮರ್ಪಿಸಬೇಕು. ಗುರುಗಳಿಗೆ ದಕ್ಷಿಣೆಯನ್ನು ಕೊಡುವಂತಹ ಗುರುದಕ್ಷಿಣೆಯನ್ನು ನಾನು ನಡೆಸಬೇಕು. ಇದಕ್ಕೆ ಇರುವಂತಹ ಒಂದು ಸ್ಥಿತಿಗತಿಯಾದರೂ ಏನು ಎಂಬುದಾಗಿ ನೋಡಿದ್ದೇ ಆದರೆ, ವಿಶ್ವದ ಸರ್ವತ್ರ 8 ದಿಕ್ಕುಗಳಲ್ಲೂ ಕೂಡ ಸ್ವಾಮಿ ನಮ್ಮಾಳ್ವಾರರ ಕೃಪಾ ವಿಚಾರವನ್ನು ಪ್ರಚುರಪಡಿಸುವುದೇ ಆಗಿದೆ ಎನ್ನುವಂತಹ ಅರ್ಥದಲ್ಲಿ ಎಂಡಿಶಯಂ ಮರಿಯವಿಹಂಬುಹೇನ್ ವಂಡಮಿಳ್ ಷಡಗೋಪನ್ ಅರುಳಯೇ ಎಂಬುದಾಗಿ ಅವರ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಚುರಪಡಿಸುವಂತಹ ವಿಚಾರವನ್ನು ಶಾಸ್ತ್ರ ಪ್ರಮಾಣವಾಗಿ ನೋಡಿದ್ದೇ ಆದರೆ, ಗುರುಗಳ ವಿಚಾರವನ್ನು, ಶಿಷ್ಟಾಚಾರದ ವಿಚಾರವನ್ನು, ಸದ್ವಿಷಯವನ್ನು ಎಷ್ಟು ತೀವ್ರಗತಿಯಲ್ಲಿ, ತ್ವರಿತಗತಿಯಲ್ಲಿ ಸಾಧ್ಯವೋ ಅಷ್ಟು ತ್ವರಿತಗತಿಯಲ್ಲಿ ಮಾಡಬೇಕು ಎನ್ನುವಂತಹದ್ದೇ ಶಾಸ್ತ್ರದ ವಿಚಾರ. ನಾರದ ಮಹರ್ಷಿಗಳು ತ್ರಿಲೋಕ ಸಂಚಾರಿಯಾಗಿ ಸರ್ವದಾ ನಾರಾಯಣ ನಾರಾಯಣ ಎಂಬುದಾಗಿ ಹೇಳುತ್ತಾ ಆ ನಾರಾಯಣ ವೈಭವವನ್ನು ಎಲ್ಲರಿಗೂ ಸಾರುತ್ತಾರೆ. ವಾಮನಾವತಾರವಾದಾಗ ಭಗವಂತ ತ್ರಿವಿಕ್ರಮನಾಗಿ ಬೆಳೆದ, 3 ಲೋಕಗಳನ್ನು ಅಳೆದ. ಇದು ವಾಮನ ತ್ರಿವಿಕ್ರಮಾವತಾರದ ಚರಿತ್ರೆ. ಆದರೆ ಇಡೀ ಭೂಮಂಡಲವನ್ನೇ ತನ್ನ ಶ್ರೀಪಾದಗಳಿಂದ ಅಳೆದಾಗ ಜಾಂಬವಂತನೇ ಇರಬಹುದು, ಗಂಧರ್ವಾದಿಗಳೇ ಇರಬಹುದು, ಬಹಳಷ್ಟು ಸಂತೋಷಪಟ್ಟರಂತೆ. ನರ್ತನವನ್ನು ಮಾಡಿ, ಡಂಗೂರವನ್ನು ಸಾರಿ ಎಲ್ಲರಿಗೂ ಸಂತೋಷವನ್ನು ಹಂಚಿಕೊಂಡರಂತೆ. ಕಾರಣವೇನು? ಭಗವಂತನ ಶ್ರೀಪಾದ ಇಂದು ಭೂಮಂಡಲವನ್ನೇ ಸಂಪೂರ್ಣವಾಗಿ ಅನುಗ್ರಹಿಸಿದೆ. ದೇವಾಲಯಗಳಿಗೆ ಹೋದಾಗ ಭಗವಂತನ ಶ್ರೀಪಾದವನ್ನು ಶಠಾರಿ ಎನ್ನುವಂತಹ ಅರ್ಥದಲ್ಲಿ, ಮಾತಿನಲ್ಲಿ ಎಲ್ಲ ಭಗವದ್ಭಕ್ತರ ಶಿರಸ್ಸಿನಲ್ಲೂ ಧಾರಣೆ ಮಾಡುವ ಉದ್ದೇಶ ಭಗವಂತನ ಶ್ರೀಪಾದಗಳನ್ನು ನಮ್ಮ ಶಿರಸ್ಸಿನಲ್ಲಿ ಧರಿಸಬೇಕು ಎನ್ನುವಂತಹ ಅರ್ಥ. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಭೂಮಂಡಲಕ್ಕೆ ಶ್ರೀಮನ್ನಾರಾಯಣ ತನ್ನ ಶ್ರೀಪಾದವನ್ನು ನೀಡಿದನಲ್ಲ ಎನ್ನುವಂತಹ ಸಂತೋಷವನ್ನು ಆ ಕ್ಷಣದಲ್ಲೇ ಗಂಧರ್ವಾದಿಗಳೆಲ್ಲರೂ ನರ್ತನ ಮಾಡುತ್ತಾ, ಡಂಗೂರ ಹೊಡೆಯುತ್ತಾ ಎಲ್ಲರಿಗೂ ತಿಳಿಸಿದರು ಎನ್ನುವಂತಹ ಒಂದು ಶಾಸ್ತ್ರ ಪ್ರಮಾಣವನ್ನು ಇಲ್ಲಿ ಉಲ್ಲೇಖಿಸುತ್ತಿದ್ದಾರೆ. ಸ್ವಾಮಿ ನಮ್ಮಾಳ್ವಾರರ ಈ ಒಂದು ಕೃಪೆಯನ್ನು 8 ದಿಕ್ಕುಗಳಲ್ಲೂ ಆದಷ್ಟು ಬೇಗ ಪ್ರಚುರಪಡಿಸಬೇಕು ಎನ್ನುವಂತಹದ್ದು ಸ್ವಾಮಿ ಮಧುರ ಕವಿಗಳ ಮನಸ್ಥಿತಿ. ಈಗಾಗಲೇ ವಿಜ್ಞಾಪನೆ ಮಾಡಿದ ಹಾಗೆ ಸದ್ವಿಷಯ, ಭಗವದ್ವಿಷಯ ಅಂತ ಇದ್ದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಎಲ್ಲರಿಗೂ ತಲುಪಿಸಬೇಕು. ಇದು ಎಲ್ಲರ ಉದ್ದೇಶವಾಗಿರಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಎಂಡಿಶಯಂ ಅರಿಯವಿಹಂಬುಹೇ ಎಂಬುದಾಗಿ ಸ್ವಾಮಿ ಮಧುರ ಕವಿಗಳು ವಿಜ್ಞಾಪಿಸಿದ್ದಾರೆ. ಎಂಡಿಶಯಂ ಅರಿಯವಿಹಂಬುಹೇನ್ ಎಂಬುದಾಗಿ
8 ದಿಕ್ಕುಗಳಲ್ಲೂ ಪ್ರಚುರಪಡಿಸುವಂತಹ ವಿಷಯವನ್ನು ವಿಜ್ಞಾಪಿಸಿದರು. 8 ದಿಕ್ಕುಗಳಲ್ಲೂ ಪ್ರಚುರಪಡಿಸಬೇಕು ಎನ್ನುವಂತಹ ಆಸೆ ಬರಲಿಕ್ಕೆ ಕಾರಣವೇನು? ಎಲ್ಲ ದಿಕ್ಕುಗಳಲ್ಲೂ 3 ರೀತಿಯಾದಂತಹ ಮಂದಿ ಜೀವನವನ್ನು ಮಾಡುತ್ತಿದ್ದಾರೆ. ತನ್ನನ್ನು ತಾನೇ ರಕ್ಷಿಸಿಕೊಳ್ಳುತ್ತೇನೆ ಎನ್ನುವಂತಹ ಅಹಂ ಪದದೊಂದಿಗೆ ಬಾಳುವಂತಹವರೂ ಇದ್ದಾರೆ. ದೇವತಾಂತರಗಳಿಂದ ಕ್ಷಿಪ್ರ ಫಲ ದೊರೆಯುತ್ತದೆ ಎಂಬಂತಹ ಆಸೆಯಲ್ಲಿ ದೇವತಾಂತರಗಳನ್ನು ಆಶ್ರಯಿಸಿ ರಕ್ಷಿಸು ಎನ್ನುವಂತಹ ಮಂದಿಯೂ ಇದ್ದಾರೆ. ತನ್ನಿಂದ ಸಾಧ್ಯವಿಲ್ಲ, ದೇವತಾಂತರಗಳಿಂದಲೂ ಸಾಧ್ಯವಿಲ್ಲ, ಶ್ರೀಮನ್ನಾರಾಯಣನೊಬ್ಬನಿಂದಲೇ ಸಾಧ್ಯ ರಕ್ಷಣೆ ಎನ್ನುವಂತಹ ದೃಢ ವಿಶ್ವಾಸದಿಂದ ಇರುವವರೂ ಇದ್ದಾರೆ. ಈ ಮೂವರಿಗೂ ಕೂಡ ವಿಚಾರವನ್ನು ತಿಳಿಸುವಂತಹದ್ದು ಮಧುರ ಕವಿಗಳ ಉದ್ದೇಶವಾಗಿತ್ತು. ಭಗವಂತ ರಕ್ಷಿಸುತ್ತಾನೆ, ಅನುಮಾನವಿಲ್ಲ. ಆದರೆ ಎಲ್ಲವನ್ನೂ ಮೀರಿದ ಪಂಚಮೋಪಾಯವನ್ನು ಎಲ್ಲರೂ ಆಶ್ರಯಿಸಿ ಆಚಾರ್ಯರನ್ನು ವರಿಸಿ ಆಚಾರ್ಯರನ್ನೇ ಧಾರಕ ಪೋಷಕಗಳನ್ನಾಗಿ ಮನಸ್ಸಿನಲ್ಲಿ ಭಾವಿಸಿಕೊಳ್ಳಿ. ಹಾಗಾಗಿ ಅವರೇ ನಮ್ಮನ್ನು ರಕ್ಷಿಸುತ್ತಾರೆ ಎನ್ನುವಂತಹದ್ದನ್ನು ಮನಸ್ಸಿನಲ್ಲಿ ತೆಗೆದುಕೊಳ್ಳಬೇಕು ಎಲ್ಲರೂ ಎನ್ನುವುದೇ ಮಧುರ ಕವಿಗಳ ಆಸೆ. ಆ ಹಿನ್ನೆಲೆಯಲ್ಲೇ 8 ದಿಕ್ಕುಗಳಲ್ಲೂ ಸ್ವಾಮಿ ನಮ್ಮಾಳ್ವಾರರ ಕೃಪಾವರ್ಷವನ್ನು ತೋರಿಸಬೇಕು, ಅವರ ಬಗ್ಗೆ ಹೇಳಬೇಕು ಎನ್ನುವಂತಹ ಆಸೆಯೊಂದಿಗೆ ಇದ್ದರು. ಇದಕ್ಕೆ ಮತ್ತೊಂದು ಕಾರಣವೇನು? ಭಗವಂತನನ್ನು ಹೇಗೆ ತಿಳಿಯಬೇಕು ಎನ್ನುವುದು ಬ್ರಹ್ಮಸೂತ್ರ ನಮಗೆ ಹೇಳಿಕೊಟ್ಟಿದೆ. ಶಾಸ್ತ್ರಯೋನಿತ್ವಾತ್ ಎಂಬುದಾಗಿ. ಶಾಸ್ತ್ರಗಳ ಮುಖಾಂತರವೇ ಭಗವಂತನನ್ನು ಅರಿಯಲು ಸಾಧ್ಯ. ವೇದವೂ ಕೂಡ ಒಂದು ಶಾಸ್ತ್ರವೇ. ವೇದಗಳಿಂದಲೂ ನಾವು ಅರಿಯಬಹುದು ಎನ್ನುವುದನ್ನು ತಿಳಿಯಬೇಕು. ಆದರೆ ವೇದವನ್ನು ಎಲ್ಲರೂ ಅಧ್ಯಯನ ಮಾಡಿ ಭಗವಂತನನ್ನು ಅರಿಯುವುದು ಕಷ್ಟ ಸಾಧ್ಯವಾದ ಹಿನ್ನೆಲೆಯಲ್ಲಿ ಯಾವ ಜಾತಿ ಮತ ಲಿಂಗ ಭೇದವಿಲ್ಲದೆ ಸರ್ವರು ಸರ್ವ ಸಮಯದಲ್ಲೂ ಅನುಭವಿಸುವ ಹಾಗೆ ನೀಡಿದಂತಹ ಒಂದು ಗ್ರಂಥ ತಿರುವಾಯಿಮೊಳಿಯಾಯಿರಂ ಗ್ರಂಥವನ್ನು ಸಾಮವೇದ ಸಾರ ಎಂಬುದಾಗಿ ಹೇಳುತ್ತಾರೆ. ಸ್ವಾಮಿ ನಮ್ಮಾಳ್ವಾರರಿಂದ ರಚಿಸಲ್ಪಟ್ಟಂತಹ 4 ಪ್ರಬಂಧಗಳೂ ಕೂಡ 4 ವೇದಗಳಿಗೆ ಸಮಾನವಾಗಿದೆ. ವೇದವನ್ನರಿತು ಭಗವಂತನನ್ನು ಅರಿಯಬೇಕು ಎನ್ನುವಂತಹ ಶಾಸ್ತ್ರ ಪ್ರಮಾಣವನ್ನೇ ಎಲ್ಲರಿಗೂ ನೀಡ ಬಯಸುವ ಹಿನ್ನೆಲೆಯಲ್ಲಿ 4 ವೇದಗಳನ್ನು 4 ತಮಿಳು ದಿವ್ಯ ಪ್ರಬಂಧಗಳಾಗಿ ಪರಿವರ್ತಿಸಿದ್ದರಿಂದಲೇ ಸ್ವಾಮಿ ನಮ್ಮಾಳ್ವಾರರ ವಿಷಯವನ್ನು 8 ದಿಕ್ಕಿನಲ್ಲೂ ತಿಳಿಸಬೇಕು ಎನ್ನುವಂತಹ ಹಂಬಲ ಮಧುರ ಕವಿಗಳಿಗೆ. ಭಗವಂತನ ವಿಚಾರವಾಗಿ ವೇದಗಳಲ್ಲಿ ಹೇಳಲ್ಪಟ್ಟಂತಹ ವಿಷಯವನ್ನು ತಮಿಳೀಕರಿಸಿ ನಮಗೆ ನೀಡಿದ್ದಾರೆ. ಆದರೆ ಆ ಒಂದು ತಮಿಳೀಕರಿಸಿದಂತಹ ಪ್ರಬಂಧವನ್ನು 8 ದಿಕ್ಕುಗಳಲ್ಲೂ ಪ್ರಚುರಪಡಿಸುವುದಕ್ಕೆ ಅವರ ಶಿಷ್ಯರಾದ ಮಧುರ ಕವಿಗಳಿಗೆ ಆ ಒಂದು ಹಂಬಲ ತೋರಿದೆ, ಆಸೆ ಮೂಡಿದೆ. ಅವರು ಈಗ ಆ ಒಂದು ಕಾರ್ಯವನ್ನು ಪ್ರಾರಂಭಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಎಂಡಿಶಯಂ ಮರಿಯ ವಿಹಂಬುಹೇನ್ ವಂಡಮಿಳ್ ಷಡಗೋಪನ್ ಅರುಳಯೇ, ಆ ಒಂದು ಷಡಗೋಪನ್ ಎನ್ನುವಂತಹ ನಮ್ಮಾಳ್ವಾರರ ಕೃಪೆಯನ್ನು 8 ದಿಕ್ಕುಗಳಲ್ಲೂ ಪ್ರಚುರಪಡಿಸಲು ಉತ್ಸುಕನಾಗಿದ್ದೇನೆ ಎಂಬುದಾಗಿ 7ನೆಯ ಪಾಶುರದಲ್ಲಿ ವಿಜ್ಞಾಪಿಸಿದ್ದಾರೆ. ಒಟ್ಟಾರೆ ನಮ್ಮಾಳ್ವಾರರ ಪ್ರಬಂಧವನ್ನು ಎಲ್ಲರಿಗೂ ತಿಳಿಸಬೇಕು, ಅವರು ಯಾವ ರೀತಿ ನಮ್ಮ ಮೇಲೆ ಕೃಪೆ ಮಾಡಿದ್ದಾರೆ ಎನ್ನುವುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಈ ಹಂಬಲವನ್ನು ಹೊಂದಿದಂತಹ ಮಧುರ ಕವಿಗಳು ಆಚಾರ್ಯರನ್ನು ಈ ರೀತಿಯಾಗಿ ಸ್ತುತಿಸಿದ್ದಾರೆ. ಮಯರ್ವರ ಮದಿನಲ ಮರುಳಿನನ್ ಎಂಬುದಾಗಿ ನಮ್ಮಾಳ್ವಾರ್ ಹಾಡಿದರು. ಮಯರ್ವ ಅರ ಮದಿನಲಂ, ಒಳ್ಳೆಯ ಬುದ್ಧಿ ಬರುವ ಹಾಗೆ ನನಗೆ ಕೃಪೆ ಮಾಡಿದ ಭಗವಂತ ಎಂಬುದಾಗಿ ಹೇಳಿದರು. ಇವರು ಇಲ್ಲಿ ಷಡಗೋಪನ್ ಅರುಳ್ ಎಂಬುದಾಗಿ ಹೇಳುತ್ತಾ ಇದರ ಹಿಂದಿನ 6ನೇ ಪಾಶುರದಲ್ಲಿ ಹೇಳುವಾಗ ತನ್ ಪುಹಳ್ಯೇತ್ತ ಅರುಳಿನಾನ್, ಭಗವಂತನ ಕೃಪೆ ನಮ್ಮಾಳ್ವಾರರ ಮೇಲೆ, ನಮ್ಮಾಳ್ವಾರರ ಕೃಪೆ ಮಧುರ ಕವಿಗಳ ಮೇಲೆ. ಹೀಗೆ ಚರಮ ಪರ್ವನಿಷ್ಠರಾಗಿ ಆಚಾರ್ಯರ ಸ್ತುತಿಯನ್ನೇ ಮಾಡುತ್ತಾ ತಮ್ಮ ಜೀವನವನ್ನು ಸೊಗಸಾಗಿ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡವಂಥವರು ಸ್ವಾಮಿ ಮಧುರ ಕವಿಗಳು. ಅಂತಹ ಮಧುರ ಕವಿಗಳಿಂದ ರಚಿತವಾದ ನಮ್ಮಾಳ್ವಾರರಿಗೆ ಅರ್ಪಿಸಲ್ಪಟ್ಟಂತಹ ದಿವ್ಯ ಪ್ರಬಂಧ ಕಣ್ಣಿನುಣ್ ಶಿರುತ್ತಾಂಬು.
ಈ ದಿವ್ಯ ಪ್ರಬಂಧಕ್ಕೆ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದ ಹಿರಿಯ ಆಚಾರ್ಯರು, ಪೂರ್ವಾಚಾರ್ಯರು ಅನೇಕ ಮಂದಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ನಂಜಿಯರ್ ಸ್ವಾಮಿಗಳ ವ್ಯಾಖ್ಯಾನ, ನಂಬಿಳ್ಳೆಯವರ ವ್ಯಾಖ್ಯಾನ, ಪೆರಿಯವಾಚಾನ್ ಪಿಳ್ಳೆಯವರ ವ್ಯಾಖ್ಯಾನ, ಅಳಹಿಯ ಮಣವಾಳ ಪೆರುಮಾಳ್ ನಾಯನಾರ್ ಅವರ ವ್ಯಾಖ್ಯಾನ, ತಂಬಿರಾನ್ಪಡಿ ವ್ಯಾಖ್ಯಾನ, ಹೀಗೆ ಅನೇಕ ವ್ಯಾಖ್ಯಾನಗಳು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಮತ್ತೊಂದು ಅಂಶ, ಮಧುರ ಕವಿಗಳ ಕಣ್ಣಿನಂಚಿರುತ್ತಾಂಬಿಗೆ ತುಂಬ ವ್ಯಾಖ್ಯಾನಗಳು, ನಮ್ಮಾಳ್ವಾರರ ತಿರುವಾಯಿಮೊಳಿಯಾಯರಂಗೆ ಬಹಳ ವ್ಯಾಖ್ಯಾನಗಳು. ಗುರು ಶಿಷ್ಯರೀರ್ವರ ಪ್ರಬಂಧಕ್ಕೂ ಬಹಳ ವಿಶೇಷವಾದ ವ್ಯಾಖ್ಯಾನಗಳನ್ನು ಪೂರ್ವಾಚಾರ್ಯರು ನೀಡಿದ್ದಾರೆ. ಒಂದು ಸಾರತಮವಾಗಿ ನೋಡಿದ್ದೇ ಆದರೆ ಗುರುಗಳ ಪ್ರಬಂಧಕ್ಕೂ 5 ವ್ಯಾಖ್ಯಾನ, ಶಿಷ್ಯರ ಪ್ರಬಂಧಕ್ಕೂ 5 ವ್ಯಾಖ್ಯಾನ. ಹೀಗೆ ಅನೇಕ ಆಚಾರ್ಯರಿಂದ ಬಹಳ ಚೆನ್ನಾಗಿ, ಸೊಗಸಾಗಿ, ವಿಸ್ತಾರವಾಗಿ ಹೇಳಲ್ಪಟ್ಟಂತಹ ಅರ್ಥವಿಶೇಷಣಗಳನ್ನೆಲ್ಲ ಹಿರಿಯ ಆಚಾರ್ಯರಿಂದ ಕಾಲಕ್ಷೇಪ ಮುಖೇನ ಅಧ್ಯಯನ ಮಾಡಿ ಮತ್ತಷ್ಟು ತಿಳಿದುಕೊಳ್ಳಿ ಎಂಬುದಾಗಿ ವಿಜ್ಞಾಪನೆಯನ್ನು ಮಾಡುತ್ತಾ, ಈ ದಿನ ನನಗೆ ನಿಯಮಿಸಲ್ಪಟ್ಟಂತಹ 6 ಮತ್ತು 7ನೆಯ ಪಾಶುರದ ಸಂಗ್ರಹರೂಪ ವ್ಯಾಖ್ಯಾನವನ್ನು ಕನ್ನಡದಲ್ಲಿ ತಮ್ಮ ಮುಂದೆ ವಿಜ್ಞಾಪಿಸಿದ್ದೇನೆ. ಇಂತಹ ಒಂದು ಭಗವದ್ವಿಷಯಕ್ಕೆ ಪಾತ್ರನಾಗುವುದಕ್ಕೆ ಅವಕಾಶ ನೀಡಿದಂತಹ ಯದುಗಿರಿ ಯತಿರಾಜ ಜೀಯರ್ ಸ್ವಾಮಿಗಳ ಚರಣಾರವಿಂದಗಳಲ್ಲಿ ಮತ್ತೊಮ್ಮೆ ಶಿರಸ ಪ್ರಣಾಮಗಳನ್ನು ತಿಳಿಸಿ, ಈ ಒಂದು ಉಪನ್ಯಾಸ ಮಾಲಿಕೆಯ ಸಂಪನ್ನತೆಯನ್ನು ಎಲ್ಲರೂ ಕಾಣೋಣ ಎಂದು ಪ್ರಾರ್ಥಿಸುತ್ತಾ, ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರ್ಯೈ ಗೋದಾಯೈ ನಿತ್ಯಮಂಗಳಂ ಶ್ರೀನಗರ್ಯಾಂ ಮಹಾಪುರ್ಯಾಂ ತಾಮ್ರಮಣ್ಯುತ್ತರೆ ತಟೆ ಶ್ರೀತಿಂತ್ರಿಣೀ ಮೂಲಧಾಮ್ನೇ ಚ ಷಠಕೋಪಾಯ ಮಂಗಳಂ ಶ್ರೀಮದಾಲಿ ಶ್ರೀನಗರೀನಾಥಾಯ ಕಲಿವೈರಿಣೆ ಚತುಷ್ಕವಿಪ್ರಧಾನಾಯ ಪರಕಾಲಾಯ ಮಂಗಳಂ ಮನೋಜ್ಞವರಯೋಗೀಂದ್ರ ಮಾನಸಾಂಭೋಜಬಾನವೇ ಯದುಶೈಲನಿವಾಸಾಯ ಯತಿರಾಜಾಯ ಮಂಗಳಂ ಪ್ರಣತಾರ್ತಿಹರಾಹಂಸಾಯ ಪ್ರಕೃಷ್ಟಗುಣಶಾಲಿನೇ ಲೀಲಯೋದ್ಧೃತಲೋಕಾಯ ಲೋಕಾರ್ಯ ಗುರವೇ ನಮಃ ಶ್ರೀಮತೆ ಸೌಮ್ಯಜಾಮಾತೃಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ನಿತ್ಯಮಂಗಳಂ. நம்மாழ்வார் திருவடிகளே சரணம். மதுர கவியாழ்வார் திருவடிகளே சரணம். எம்பெருமானார் ஜீயர் திருவடிகளே சரணம். மங்களாசாசனபரேர்மதாச்சாரிய புரோகமைः सर्वैश्च पूर्वैराचार्यैः सत्कृतायास्तु मङ्गलम्.